ಎಸ್ ಆಯ್ ಎಲ್ಲರಿಗೂ ನಮಸ್ಕಾರ. ಬನಶಂಕರ್ ಸರ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಾನು ಕೂಡ ಒಬ್ಬ ವಿದ್ಯಾರ್ಥಿನೇ. ಆದರೆ ನನಗೆ ಕೂಡ ಹಲವಾರು ಪ್ರಬಂಧಗಳು ಬರೆಯುವಂತಾಗಬೇಕಾದ್ರೆ ನನಗೆ ಹಲವಾರು ತೊಂದರೆಗಳು ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ನಿಮ್ಮವರಲ್ಲಿ ನಾನೊಬ್ಬನಾಗಿ ಇಲ್ಲಿ ಬಂದು ಸರ್ ಮುಂದೆ ನಿಂತ್ಕೊಂಡು ಹಲವಾರು ಪ್ರಬಂಧಗಳ ಬಗ್ಗೆ ಯಾವ ತರ ಕ್ರ್ಯಾಕ್ ಮಾಡ್ಬೇಕು ಸರ್, ಕ್ವಶನ್ಸ್ ಗಳನ್ನ ಯಾವ ತರ ಅರ್ಥ ಮಾಡ್ಕೋಬೇಕು ಸರ್ ಅಂತ ನಾನು ಹಲವಾರು ಚಿಂತೆ ಮಾಡ್ಬೇಕಾದ್ರೆ ಸರ್ ನಮ್ಗೆ ದೇವ್ರ ತರ ಸರ್ ಕಂಡ್ರು ನಿನ್ನೆ. ಸರ್ ನಾ ಏನ್ ಮಾಡ್ಲಿ ಸರ್ ಇವಾಗ? ಸೊ ಪ್ರಬಂಧಗಳ ಸರಿಗೆ ಆಲ್ಮೋಸ್ಟ್ GK ಪೇಪರ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಸರ್ ನಾನು. ಆದ್ರೆ PSA ಫಸ್ಟ್ ಪೇಪರ್ ಆಗಿರ್ಬೋದು, KS ಮೇನ್ಸ್ ಅಲ್ಲಿ ಸರ್ ಯಾವ ತರ ಬರೀಬೇಕು ಸರ್, ಒಂದು ಸಣ್ಣ ಕ್ವಶನ್ಸ್ ಗಳನ್ನ ಯಾವ ತರ ಅನಲೈಸ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸರ್. ಅದರಿಂದ ಹಲವಾರು ವಿದ್ಯಾರ್ಥಿಗಳು ಫೇಲ್ ಆಗ್ತಿದ್ದಾರೆ ಸರ್. ಅದಕ್ಕೋಸ್ಕರ ಆ ಒಂದು ಕಾರಣಕ್ಕೆ ಅವರಲ್ಲಿ ನಾನೊಬ್ಬನಾಗಿ ಬಂದು ಕ್ವಶನ್ಸ್ ಕೇಳ್ತಾ ಇದ್ದೀನಿ ಸರ್. ವೆಲ್ಕಮ್ ಟು ಸರ್. ಓಕೆ ಸರ್ ನೀವು ಶರಣ್ ಕೆ ಅಂತ ಸರ್, ನನ್ನ ಆತ್ಮೀಯ ಗುರುಗಳು ಸರ್ ನೀವು. ಸರ್ ಇವತ್ತು ಏನಾಗಿದೆ ಅಂದ್ರೆ ಸರ್, ಹಲವಾರು ಆಧುನಿಕ ಜಗತ್ತಲ್ಲಿ ಸರ್ ಆಲ್ಮೋಸ್ಟ್ ಎಲ್ಲ ಹುಡುಗರು ಕೂಡ GK ಪೇಪರ್ ಕ್ರ್ಯಾಕ್ ಮಾಡ್ತಾ ಇದ್ದಾರೆ ಸರ್. ಆದ್ರೂ ಕೂಡ PSA ಫಸ್ಟ್ ಪೇಪರ್ ಅಂದ್ರೆ ಅವ್ರ ತಲೆಬೇನಾಗಿಬಿಟ್ಟಿದೆ ಸರ್. ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಥಿಂಕ್ ಮಾಡ್ತಿರ್ಬೇಕಾದ್ರೆ ಸರ್ ನಾನು ಒಂದು ಟೈಮ್ ಕೇಳ್ಕೊಂಡೆ ಸರ್ ಒಂದು ಟೈಮ್ ಕೊಡಿ ಸರ್ ಪ್ಲೀಸ್. ಆಲ್ಮೋಸ್ಟ್ ಬಡ ವಿದ್ಯಾರ್ಥಿಗಳಿದ್ದಾರೆ, ಗ್ರಾಮೀಣ ವಿದ್ಯಾರ್ಥಿಗಳಿದ್ದಾರೆ, ಅವ್ರು ಯಾವ ತರ ಇಂಪ್ರೂವೈಸೇಷನ್ ಆಗ್ಬೇಕಂತ ಒಂದು ಟೈಮ್ ಕೇಳಿದೆ ಸರ್. ಆ ಟೈಮ್ ನೀವು ಕೊಟ್ಟಿದ್ದೆ ಸರ್, ತುಂಬಾ ಧನ್ಯವಾದಗಳು ಸರ್. ಓಕೆ, ನಿನ್ನೆ ಬಹುಶಃ ನಾನೊಂದು ಎಸೆ ತರಗತಿಯನ್ನು ಮಾಡಿದ್ದೆ 20 ನಿಮಿಷದ್ದು. ನೀವು ಕೇಳಿದಿರಲ್ಲ ಸರ್? ತುಂಬಾ ಚೆನ್ನಾಗಿದೆ ಸರ್. ಓಕೆ, ಶರಣ್ ಅವ್ರದ್ದು ಏನ್ ತೊಂದರೆ ಅಂದ್ರೆ, ನಾವು ಅಬ್ಜೆಕ್ಟಿವ್ ಟೈಪ್ ಪೇಪರ್ಸ್ ಇದೆಯಲ್ಲ, ಪೇಪರ್ 2 PSI, ಅದನ್ನ ನಾವು ಕ್ರ್ಯಾಕ್ ಮಾಡ್ತೀವಿ. ಬಟ್ ಎಸ್ಎ ಪೇಪರ್ ಹೆಂಗ್ ಕ್ರ್ಯಾಕ್ ಮಾಡಬೇಕು ಅಂತ ಹೇಳೋರು ಬಂದ್ರ ನೋಡಪ್ಪ, ಎಸ್ಎ ಪೇಪರ್ ಕ್ರ್ಯಾಕ್ ಮಾಡ್ಬೇಕಾಗಿತ್ತಂದ್ರ ಪೇಪರ್ 1 ಕ್ರ್ಯಾಕ್ ಮಾಡ್ಬೇಕಾದ್ರೆ ನೀನ್ ಎಸ್ಎ ಹೆಡ್ಡಿಂಗ್ ಕ್ರ್ಯಾಕ್ ಮಾಡ್ಬೇಕು, ಅದನ್ನ ತಿಳಿಬೇಕು. ಓಕೆ ಸರ್. ಹೆಡ್ಡಿಂಗ್ ಅನ್ನ ತಿಳ್ಕೊಂಡ ನಂತರ ಎಸ್ಎ ಬರೆಯಕ್ ಬರುತ್ತೆ. ಕೆಲವು ವಿದ್ಯಾರ್ಥಿಗಳು ಎಸ್ಎ ಬರೀತಾರ, ಅವ್ರಿಗೆ ಹೆಡ್ಡಿಂಗ್ ಗೊತ್ತಿರಂಗಿಲ್ಲ. ಅದೇ ಪ್ರಾಬ್ಲಮ್. ಇವತ್ತು ಸರಳವಾಗಿ ನಾನು ಎಸ್ಎ ಹೆಡ್ಡಿಂಗ್ ಹೆಂಗ್ ಟ್ರ್ಯಾಕ್ ಮಾಡ್ಕೊಂಡು ಎಸ್ಎ ಹೆಂಗ್ ಕಟ್ಟಬೇಕು ಅಂತ ಹೇಳ್ತೇನೆ ನಿಮಗೆ. ಓಕೆನಾ? ನನ್ ಅನ್ಸತ್ತೆ ನಿಂದು ಸಮಸ್ಯೆ ಸಾಲ್ವ್ ಆಗುತ್ತೆ, ಜೊತೆಗೆ ಈ ನೋಡುವ ವಿದ್ಯಾರ್ಥಿಗಳು ಅದಾರಲ್ಲ ಅವ್ರದ್ದು ಸಮಸ್ಯೆ ಸಾಲ್ವ್ ಆಗುತ್ತೆ. ಓಕೆ, ನಾವು ನಿನ್ನೆ ಹೇಳಿದ್ದೀರಿಯಲ್ಲ ಅದನ್ನೇ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಸೂಪರ್. ನಾನು ಓಪನ್ ಮಾಡ್ತೀನಿ. ಇದರಲ್ಲಿ ಇದೆ ನಿನ್ನೆ ನಾನು ಹೇಳಿರ್ತಕ್ಕಂತಹ 1998ನೇ ಇಸ್ವಿಗೆ ಏನ್ ಹೇಳಿದೀನಿ, ಕ್ವಶನ್ ಪೇಪರ್ ಅನ್ನ ನಿನ್ನೆ ಸಾಲ್ವ್ ಮಾಡಿದೀನಿ. ಅದ್ರೊಳಗ ಒಂದು ಕ್ವಶನ್ ಅನ್ನ ಬಿಡಿಸೋಣ, ಯಾವ ತರ ಕ್ರ್ಯಾಕ್ ಮಾಡಬಹುದು ಅಂತ ಹೇಳ್ತೀನಿ ನಿಮಗೆ. ಸರಿ ಸರ್. ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ನೀನು ಕೂಡ ವಿಡಿಯೋ ನೋಡಿದಿರಿ, ಗೊತ್ತಿದ್ದ ಹಾಗೆ ಅದರಲ್ಲಿ ನಿನ್ನೆ ನಾವು ಈ ಎಸ್ಸೆ ಅನ್ನ ಡಿಸ್ಕಷನ್ ಮಾಡಿದ್ವಿ ಅಲ್ವಾ? ಈ ಎಸ್ಸೆ ಡಿಸ್ಕಷನ್ ಮಾಡಿದೀವಲ್ಲ, ಇದರಲ್ಲಿ ನೋಡಿ 50ನೆಯ ಸ್ವಾತಂತ್ರ್ಯ ಉತ್ಸವ, ಭಾರತಕ್ಕೆ ಎಷ್ಟನೇ ಸ್ವಾತಂತ್ರ್ಯ ಉತ್ಸವ? 50ನೆಯ ಸ್ವಾತಂತ್ರ್ಯ ಉತ್ಸವದ ಬಗ್ಗೆ ನಿಮಗೆ ನಾ ಏನ್ ಹೇಳಿದೆ ಅಂದ್ರೆ, ಇದೇ ಕ್ವಶನ್ ರಿಪೀಟ್ ಆಗಂಗಿಲ್ಲ, ಸ್ವಲ್ಪ ಹೊಡೆದಾಗ್ತಾನೆ. ಎಷ್ಟು ಕೇಳ್ತಾನೆ ಇಲ್ಲಿ? ಇಷ್ಟೇ ವ್ಯತ್ಯಾಸ ಮಾಡ್ತಾನೆ. 75th ಇಂಡಿಯಾಸ್ ಇಂಡಿಪೆಂಡೆನ್ಸ್ ಇಯರ್ ಅಂತ ಕೇಳ್ತಾನೆ. ಯಾಕೆ ಕೇಳ್ತಾನಂದ್ರೆ, ನಾನು ನಿನ್ನೆ ಹೇಳಿದ ಹಾಗೆ 1997 ಇಸ್ವಿಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕು 50 ವರ್ಷ ಆಗಿತ್ತಾ? ಸೊ ದಟ್ ಅವನು 98ಕ್ಕೆ ಕ್ವಶನ್ ಕೇಳಿದ. ಗೆಸ್ ಮಾಡೋದಂತ ಯಾವ ಎಸ್ಸೆ ಬರ್ತದೆ ವಿದ್ಯಾರ್ಥಿಗಳಿಗೆ ಗೆಸ್ ಮಾಡಕ್ ಆಗಂಗಿಲ್ಲ. ಅದನ್ನ ಮೊದಲು ಕಲಿಸ್ತೀನಿ ನಿನಗೆ, ಇದನ್ನ ತಿಳ್ಕೊಂಡು ಯಾವ್ದಾವ್ದು ಎಸ್ಸೆ ಬರುತ್ತೆ. ಅದೇ ರೀತಿ ಈಗ ನಾವು 2022 ಇಸ್ವಿದೊಳಗೆ ಇದೀವಿ ಅಂದ್ರೆ 1947 ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂದ್ರೆ ಸ್ವತಂತ್ರ ಸಿಕ್ಕು 75 ವರ್ಷ ಆಯ್ತಲ್ಲ. ಖಂಡಿತವಾಗ್ಲೂ ಕೂಡ ಒಂದು ಪರೀಕ್ಷೆ ಬರ್ತದ, 75ನೇ ವರ್ಷದ ಸ್ವತಂತ್ರ ಉತ್ಸವ. ಓಕೆ ಸರ್. ಇದು ಫಸ್ಟ್ ಥಿಂಗ್ ಆಯ್ತು. ಯಾವ್ದು ಎಸ್ಸೆ ಬರ್ತೈತೆ ಅನ್ನೋದು ಗೊತ್ತಾಯ್ತು. ಯಾವ ಎಸ್ಸೆ ನಮಗೆ ಬರ್ತೈತೆ ತಿಳ್ಕೊಳ್ಳೋಸ್ಕೊಂಬಂದು ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡ್ಬೇಕು. ಓಲ್ಡ್ ಕ್ವಶನ್ ಪೇಪರ್ ಯಾಕೆ ರೆಫರ್ ಮಾಡ್ಬೇಕು? ಹಿಂದಿನವ್ರು ಹೆಂಗ್ ಕ್ವಶನ್ ಕೇಳಿದ್ರು ನನಗೆ ಹೆಂಗ್ ಬರ್ತೈತಿ ಅಂತ. ಈಗ ಇದನ್ನ ಕ್ರ್ಯಾಕ್ ಮಾಡ್ಬೇಕು ನೀವು. ಈ ಹೆಡ್ಡಿಂಗ್ ಕ್ರ್ಯಾಕ್ ಮಾಡೋದಕ್ಕೆ ಕಲ್ಕೋಬೇಕಪ್ಪ. ಆಯ್ತಾ? ಈಗ 75 ವರ್ಷ ಆಗೈತೆ ಭಾರತ ದೇಶಕ್ಕೆ, ಅದ್ರ ಬಗ್ಗೆ ಬರೀದ್ರು ಗೊತ್ತಾಗಲ್ಲ ವಿದ್ಯಾರ್ಥಿಗಳಿಗೆ. ಭಾರತಕ್ಕೆ 75 ವರ್ಷ ಆಗೈತಿ, ಅದ್ರ ಬಗ್ಗೆ ಏನ್ ಬರೆಯೋದು? ಹೆಡ್ಡಿಂಗ್ ಕ್ರ್ಯಾಕ್ ಮಾಡಕ್ ಆಗಂಗಿಲ್ಲ. ಹೆಂಗಂದ್ರೆ ಈ ವಿಷಯವನ್ನು ಯಾವಾಗಲೂ ಕೂಡ ನಮ್ಮದು ಮಾಡ್ಕೋಬೇಕಂತ ಹೇಳ್ತಿರ್ತೀನಿ. ನಿನಗ ತಿಳ್ಕೋಬೇಕು, ನಿನಗೆ ಹೋಲಿಕೆ ಮಾಡ್ಕೋಬೇಕು, ದೇಶವನ್ನ ನಿಂಗೆ ಹೋಲಿಕೆ ಮಾಡ್ಕೋ. ತಿಳಿತಾ? ಎಲ್ಲರೂ ಕೂಡ ದೇಶ ಹೋಗ್ತಿರ್ತೈತಿ. ದೇಶ ನನ್ನದು, ದೇಶ ದೊಡ್ಡದು, ದೇಹಕ್ಕಿಂತ ದೇಶವೇ ಮುಖಂಡಿರ್ತಾನ. ಹಂಗಾದ್ರೆ ನಮಗೆ ಹೋಲಿಕೆ ಮಾಡ್ಕೊಳ್ಳೋಲ್ಲ. ಈಗ ನಿನಗತ್ತು ವರ್ಷ ಆಗ್ಯಾವ, ನಿಂಗೆ ಎಷ್ಟು ವರ್ಷ ಆಗ್ಯಾವ? 26 ವರ್ಷ. 26 ವರ್ಷ ನಿಮ್ಗೆ. ಓಕೆ, ನೀನ್ ಹುಟ್ಟಿದಾಗ ಎಷ್ಟು ವರ್ಷದ್ದು ನಿನಗೆ? ಹುಟ್ಟಿದಾಗ ಸರ್
ತಿಂಗಳ ಗಟ್ಟಲೆ ಇರುತ್ತೆ ಸರ್, ವರ್ಷದ ಗಟ್ಟಲೆ ಇರೋದೇ ಇಲ್ಲ. ಹುಟ್ಟಿದಾಗ ವರ್ಷ ಆಗಿಲ್ಲ ಇಟ್ಟಿಗೆ ಒಂದೇ ದಿನ ಆಯ್ತು. ಒಂದನೇ ದಿವಸ ಹುಟ್ಟಿದಾಗ ಒಂದನೇ ದಿನ, ಹೌದು ಸರ್. ಎರಡನೇ ದಿವಸ ಹುಟ್ಟಿದಾಗ ಎರಡನೇ ದಿನ, ಒಂದ್ ವರ್ಷ ಆದ್ಮೇಲೆ ಹ್ಯಾಪಿ ಬರ್ತ್ಡೇ ಮಾಡ್ತೀನಿ. ಹೌದು ಸರ್. ತಿಳಿತಾ? ಹಂಗಂದ್ರೆ ನೀ ಹುಟ್ಟಿದಾಗ ಎಷ್ಟು ವರ್ಷಪ್ಪ? 0 ಹುಟ್ಟಿದ ದಿನ, ನಿನ್ನ ಬರ್ತ್ಡೇ ದಿವಸ ನೀ ಹೆಂಗಿದ್ದಿ? ಹಾ ಸರ್. ನಿನಗೆ ಈಗ 26 ವರ್ಷ ಆಗೈತಿ, ಹಾ. ನೀ ಹೆಂಗ್ ಅದಿ? Okay. ನಿನ್ನ ಮುಂದೆ 10 ವರ್ಷ ಬಿಟ್ಟು ನಿನಗೆ ಎಷ್ಟಾಕವ? 36 ವರ್ಷ. ಅವಾಗ ಹೆಂಗ್ ಅಕ್ಕಿ? ಓಕೆ ಸರ್. ನಿಂದ ನೀ ತಿಳ್ಕೊಂಡ್ರೆ ಈ ದೇಶದ ಬಗ್ಗೆ ಇತಿಹಾಸ ಕಲಿತಿ ಅಂತ. ಮೊದಲು ನಿಂದ ನೀ ತಿಳ್ಕೊ, ಆಮೇಲೆ ದೇಶದ ಬಗ್ಗೆ ವಿಚಾರ ಮಾಡೋ ಅಂತ ಹೇಳ್ತಿರ್ತೀನಿ ನಾನು. ಸೂಪರ್ ಸರ್, ಸೂಪರ್. ನೀ ಹುಟ್ಟಿದ ದಿನಪ್ಪ, ತಿಳಿತಾ? ನೀ ಹುಟ್ಟಿದ ದಿನಕ್ಕ ನಿನ್ಗೆ ವಯಸ್ಸಾಗಿತ್ತು ಅಂದ್ರೆ ಒಂದು ದಿನ ವಯಸ್ಸಾಗಿತ್ತು ಅಂತ ಅಷ್ಟೇ. 2 ದಿನ ವಯಸ್ಸಾಗಿತ್ತು ನಿನಗೆ, ಒಂದು ದಿನ. ನಿನಗೆ ಈಗ 26 ವರ್ಷ ಐತ್ಲ, 26 ವರ್ಷ 3 ತಿಂಗಳ ಸುಮಾರು 11 ದಿನ ಅಂತ ಬೈತೀನಿ. ಹಾ ಸರ್. ಇನ್ನು 10 ವರ್ಷ ಬಿಟ್ಟು ನಿನಗೆ 36 ವರ್ಷ ಆಗ್ತಾವ. ಒಂದೇ ಪಾಯಿಂಟ್ ಕ್ಲಿಯರ್ ಆತ ನಿಂಗೆ. ಹಾ, 1 ಪಾಯಿಂಟ್ ಕ್ಲಿಯರ್. ದೇಶವನ್ನ ದೇಹಕ್ಕೆ ಹೋಲಿಕೆ ಮಾಡ್ಕೊಳ್ದು. ಓಕೆ ಸರ್. ತಿಳಿತಾ? ಎರಡನೇ, ಹುಟ್ಟಿದ ದಿವಸ ಏನಾರ ಶಾಲೆ ಅಂತ ಕಲ್ತಿದ್ದೇನಪ್ಪ? ಇಲ್ಲ ಸರ್, ಏನು ಗೊತ್ತೇ ಇಲ್ಲ ಏನು ಸರ್. ಗೊತ್ತಿಲ್ಲ. ಮಾಂಸದ ಮುದ್ದೆ ಆಗಿದ್ದೇನೆ ನಾವು. ಏನು ಗೊತ್ತಿಲ್ಲ ಸರ್. ಶಿಕ್ಷಣ ಇಲ್ಲ. ಶಿಕ್ಷಣ ಏನು? 0 Zero sir, zero. ಶಿಕ್ಷಣ ಏನಿತ್ತು? 0 ಇತ್ತು. ಎಸ್ ಸರ್. 26 ವರ್ಷಕ್ಕೆ ನಿಮ್ಗೊಂದು ಶಿಕ್ಷಣ ಆಗೈತಿ ಈಗ. Yes, sir. ನಿಂದೇನು ಓದ ಶಿಕ್ಷಣ? ಬಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್. ಈ ಮೆಕ್ಯಾನಿಕಲ್ ಬ್ಯಾಚುಲರ್ ಆಫ್ ಇಂಜಿನಿಯರ್, ಅವ ಮೆಕ್ಯಾನಿಕಲ್ ಇಂಜಿನಿಯರ್ ಈಗ. ಬಿ ಮೆಕ್ಯಾನಿಕಲ್ ಇಂಜಿನಿಯರ್. ಎಸ್ ಸರ್. ಓಕೆ. ಹಾ ಸರ್. ನೆಕ್ಸ್ಟ್ ಇನ್ನು 36 ವರ್ಷ, ಇನ್ನು 10 ವರ್ಷ ಬಿಟ್ಟು ನೀ ಏನ್ ಆಗ್ಬೇಕಂತ ಏನಾದ್ರು ವಿಚಾರ ಐತಿ? ಇದೆ ಸರ್. ಏನ್ ಆಗ್ಬೇಕಂತ? UPSC ವೆರಿ ಗುಡ್. ನೀ UPSC ಕ್ಲಿಯರ್ ಮಾಡಬಹುದು, Yes, sir. IAS ಆಗ್ಬಹುದು, IPS ಆಗ್ಬಹುದು, ಅಥವಾ KS ಕ್ರ್ಯಾಕ್ ಮಾಡಬಹುದು, PS ಆಗ್ಬಹುದು. ನಿನ್ನ ಗುರಿ ಅದಾವ. ಹೌದು ಸರ್. ಯಾವಾಗ ಹುಟ್ಟಿದ ಮನುಷ್ಯ ಒಂದೊಂದು ಗುರಿ ಇರಬೇಕು. ಹುಟ್ಟಿದ ಮನುಷ್ಯನಿಗೆ ಏನಿರ್ಬೇಕು? ಗುರಿ ಇರಬೇಕು. ಯಾಕಂದ್ರೆ ಪ್ರಾಣಿಗಳಲ್ಲ ನಾವು. ಹೌದು. ನಾವು ಮನುಷ್ಯರಾಗಿ ಹುಟ್ಟಿವಿ. ಹಾ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಕೂಡ ಗುರಿ ಇರ್ಬೇಕು. ಪ್ರಾಣಿಗಳಿಗೆ ಇಟ್ಕೊಂಡಿರ್ತಾವ ಗುರಿ ಕೆಲವೊಂದು. ಹೌದು. ಪಕ್ಷಿಗಳು ಗುರಿ ಇಟ್ಕೋತಾವ್ರಿ. ಯಾಕೆ ಹೇಳ್ರಿ? ಹಕ್ಕಿ ತನ್ನ ಹೊಟ್ಟೆಯಲ್ಲಿ ಮೊಟ್ಟೆ ಮೂಡಿದ ತಕ್ಷಣನೇ ಗೂಡು ಕಟ್ಟಕ್ ಸ್ಟಾರ್ಟ್ ಮಾಡ್ಬೇಕು. ಸರ್, ಇವೇನ್ ಪಾಯಿಂಟ್ ಹೇಳಿದಾರೆ ಸರ್ ನೀವು, ಈ ತರ ಕ್ರಿಯೇಟಿವಿಟಿ ಬೇಕಾಗಿದೆ ಸರ್. ಆ ಪಾಯಿಂಟ್ ಬರ್ತಿಲ್ಲ ಸರ್ ನನಗೆ. ಕರೆಕ್ಟ್. ನೋಡಿ, ಹಕ್ಕಿ ಇದೆಯಲ್ಲ, ಹಾ, ಸರ್. ಅದಕ್ಕೂ ಕೂಡ ಏನಿದೆ. ಓಕೆ ಸರ್. ನಾನು ವಯಸ್ಸಿಗೆ ಬಂದ ಮೇಲೆ ನಾನು ಒಂದು ಗೂಡು ಕಟ್ಟಬೇಕು, ಅದ್ರೊಳಗೆ ಮರಿ ಇಡ್ಬೇಕು, ಅವ್ನು ಮರಿ ಮಾಡ್ಬೇಕಂತೇಳಿ ಪ್ರತಿ ಕ್ಷಣನೂ ಕೂಡ ಒಂದು ಸಣ್ಣ ಚುಂಚಿನ್ಯಾಗ ಒಂದೊಂದೊಂದು ಕಡ್ಡಿ ತಂದು ಗೂಡು ಕಟ್ತೈತೆ. ಓಕೆ. ಅಂತ ಸಣ್ಣ ಹಕ್ಕಿಗೆ ನಂಗೆ ಆಸೆ ಐತೆ ಅಂದ್ಮೇಲೆ ನಾವು ಮನುಷ್ಯ ಆಗಿಬಿಟ್ಟಿವಿ. ನಮಗೆ ಹೆಂಗಿರಬಾರ್ದು? ಹೌದು ಸರ್. ಸೊ ದಟ್ ಇದನ್ನ ಮೊದಲು ತಿಳ್ಕೊಳ್ಳೋಣ ನಾವು. ಶಿಕ್ಷಣ ವ್ಯವಸ್ಥೆ ಇದೆ. ನೆಕ್ಸ್ಟ್, ನೀವು ಹುಟ್ಟಿದಾಗ ನಿಮ್ಮ ಮನಿ ಅಥವಾ ಗುಡಿಸಲು ಅಥವಾ ಇತ್ತೋ ಇಲ್ಲೋ ನಿಮ್ಗ ಗೊತ್ತದ. ನಾವು ಹುಟ್ಟಿದ ಚಪ್ರ ಇತ್ತು ಸರ್. ಚಪ್ರ ಅಂದ್ರೆ ಅದು ನಾವು ಹಳ್ಳಿ ಕಡೆ ಗುಡಿಸಲು ಅಂತ ನಾವು ಗುಡಿಸಲಿಕ್ಕಿಂತ ಕಡಿಮೆ ಇರ್ತೈತಿ. ಹ್ಞೂ ಸರ್, ಕಡಿಮೆ ಸರ್. ಈಗ ನಿಂಗೆ 26 ವರ್ಷ ಆಗೈತೆ, ಏನ್ರ ಬದಲಾವಣೆ ಆಗೈತೆ? ಆ ಸಿಂಗಲ್ ಬೇಚ್ ಮನೆ ಸಿಂಗಲ್ ಮನೆ ಆಗಿದೆ, ಹೌದಾ? ಹಾ, ಸರ್. ನೀನು IAS ಆಗಿದೆ ಅಂತ ತಿಳ್ಕೊರೋ. ಓಕೆ ಸರ್. ಅವಾಗ ನಿನ್ಗೆ ಎಂತದ್ 36ನೇ ವರ್ಷಕ್ಕೆ ನಿನ್ಗೆ ಎದುರಾಗಿರ್ತಿ ಪಣಿ. ಸರ್, 4-4 ಅಂತಸ್ತು ಬಿಲ್ಡಿಂಗ್ ವೆರಿ ಗುಡ್. ನೀನ್ ಸರ್ಕಾರ ಕೊಡ್ತೈತಿ, DC ಬಂಗ್ಲೆ ಎಸ್ ಸರ್. ಕೊಡ್ತೈತಿ ಇಲ್ಲೋ? ನೋಡಿ, ಜಾಸ್ತಿ ವ್ಯವಸ್ಥೆ ಚಲೋ ಆಯ್ತು. ನಿನಗೆ ಇಲ್ಲಿ ಹುಟ್ಟಿದಾಗ ನಿಮ್ ಮನ್ಯಾಗ ಸೈಕಲ್ ಇರ್ಬೇಕು ಬಾಳ, ನಿಮ್ ಡ್ಯಾಡಿದ ಮ್ಯಾಕ್ಸಿಮಮ್ ತಿಳಿತಾ? ಈಗ ನೀ ಬೈಕ್ ತಗೊಂಡ್ ತಿರ್ಗಾಡತ್ತೀಪ. ಹೌದು ಸರ್. ಮುಂದೆ ಏನ್ ತಗೊಂಡ್ ತಿರ್ಗಾಡ್ತಿ? ಮುಂದೆ ದೊಡ್ಡ ಕಾರ ಎಷ್ಟು ಈಸಿ ಅಲ್ಲ? ಹೌದು. ಹೌದಲ್ಲ? ಎಷ್ಟು ಬೆಳವಣಿಗೆ ಆಗತೈತಿ ನಿಂದು ವರ್ಷದಿಂದ ವರ್ಷಕ್ಕೆ ಇದು ಆಗ್ಬೇಕು. ಮತ್ತು ನೆಕ್ಸ್ಟ್ ಹುಟ್ಟಿದ ಟೈಮ್ದಾಗ, ನಿನಗೆ ಹುಟ್ಟಿದ ಟೈಮ್ದಾಗ ಏನಾದ್ರು ಹಲ್ಲೆಲ್ಲ ಬಂದಿತ್ತಪ್ಪ ನಿಂಗೆ? ಹಲ್ಲು ಇಲ್ಲ ಸರ್. ಏನು ಇಲ್ಲ ಇದ್ದು ಹಲ್ಲು. ತೊದಲ ಸರ್. ನುಡಿ ನೀ ಮಾತನಾಡತಕ್ಕಂತ ನುಡಿ ತೊದಲು ನುಡಿ. ಹಲ್ಲು ಬಂದಿರಲಿಲ್ಲ. ಬಂದಿದ್ದಿಲ್ಲ ಸರ್. ತಿಳಿತಾ? ಬಟ್ಟೆ ಇದ್ದು ಹುಟ್ಟಿದೆ? ಇಲ್ಲ ಸರ್. ಬಟ್ಟೆ ಇಲ್ಲ. ಬಟ್ಟೆ ಇಲ್ದ 4-5 ವರ್ಷ ತಿರುಗಾಡಿರ್ತೀವಿ ನಾವು. ನೀನು ಹಂಗ, ನಾನು ಹಂಗ. ಈ ಬಹುಶಃ ಈಗಿದ್ದವ್ರು ಹಂಗ ಇರ್ತಾರೆ. ಈಗ ನೋಡಿ, ಈಗ ನಿಂಗೆ 26 ವರ್ಷ ಆದ್ಮೇಲೆ ನಿನಗೆ 32 ಹಲ್ಲೆಲ್ಲ ಸ್ವಚ್ಛ ಬಂದಾವೆ. ನೀ ಮಾತನಾಡ್ತಕ್ಕಂಥ ಮಾತುಗಳು ಸ್ಪಷ್ಟ ಅದಾವೆ. Perfect. ಟೀಚರ್ Yes, sir. ನೀ ಕಲ್ತಿದ್ದು ಎಷ್ಟೋ ವಿದ್ಯಾರ್ಥಿಗಳು ಸರ್ ನಮ್ಗೆ ಕಲಿಸ್ರಿ, ನೀವು ನಮ್ಮ ದೇವ್ರು ಏನಂತಾರೆ ಈಗ. ಯಾಕೆ ನೀ ಕಲಿಸ್ತಕ್ಕಂಥ ಜ್ಞಾನಕ್ಕದ ಬೆಲೆ ಬಂದಿದೆ. ನಿನ್ ತೆರೆಯಾಗ ಜ್ಞಾನ ಐತಿ, ನೀ ಇಟ್ಕೊಳತ್ತಿಲ್ಲ, ಇನ್ನೊಬ್ಬರು ಕೊಡಾತಿ, ಅದು ಗ್ರೇಟ್ನೆಸ್. ಮನುಷ್ಯ ಯಾವಾಗಲೂ ಕೂಡ ಪಡೆದಿರ್ತಕ್ಕಂಥ ಜ್ಞಾನವನ್ನ, ಪಡೆದಿರ್ತಕ್ಕಂಥ ಶಿಕ್ಷಣವನ್ನ ಇನ್ನೊಬ್ರಿಗೆ ಹಂಚಬೇಕು. ಹಂಚುವ ಗುಣ ಮಾನವನಿಗೆ ಬಂದದ್ದೇ ಕಲ್ಯಾಣ ಸ್ಥಿತಿ ಅಂತ ಹೇಳಿದ್ದಾರೆ ಶರಣರು. ಕಾಗೆ ಒಂದು ಅಗಳು ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವನು, ಕೋಳಿ ಒಂದು ಕುಟ್ರು ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವನು. ಮನುಷ್ಯ ಏನಾದ್ರೂ ಶೀತ ಕರಿತಾನೆ? ಒಟ್ಟ ಕರೆಯುವುದಿಲ್ಲ. ಆ ಸ್ಥಿತಿ ಬದಲಾಯಿಸಬೇಕು. ಈಗ ಮನುಷ್ಯನಿಗೆ ಹಣ ಸಿಗ್ಲಿ, ಮನುಷ್ಯನಿಗೆ ಜ್ಞಾನ ಸಿಗ್ಲಿ, ಇನ್ನೊಬ್ರಿಗೆ ಕೊಡಬೇಕು ಅಂತಕ್ಕಂಥ ಭಾವನೆ ಬಂದ್ರೆ ಕಲ್ಯಾಣಕ್ಕೈತೆ ಅಂತ ದೇಶ. ನಮ್ಮ ವೆಲ್ಫೇರ್ ಸ್ಟೇಟ್ ಅಂತೇಳಿ ಭಾರತ ಸಂವಿಧಾನದಾಗ ಹೇಳ್ಯಾರ. ಅದು ಬಸವಣ್ಣ ಹೇಳಿರ್ತಕ್ಕಂಥದ್ದು, ಕಲ್ಯಾಣ ರಾಜ್ಯ ಅಂತಕ್ಕಂಥದ್ದು.
ನೆಕ್ಸ್ಟ್ ಏನ್ ಮಾಡಬೇಕಪ್ಪ, ಈ ಅವಾಗ ನಿನ್ ಬಟ್ಟೆ ಹಾಕ್ತಿರ್ಲಿ, ಒಳ್ಳೆ ಬಟ್ಟೆ ಹಾಕ್ತಾ ಇದೆ, ಒಳ್ಳೆ ಶೂ ಹಾಕ್ತಾ ಇದೆ, ಸ್ಕರ್ಟ್ ಹಾಕ್ತಾ ಇದೆ, ನಿನಗೆ ಬೇಕಾದಾಗ ನೀ ಕಟಿಂಗ್ ಮಾಡ್ಕೊಂಡು ಗಾಡಿ ಬಿಡ್ತಾ ಇದೆ, ನಿನ್ ಇಚ್ಛೆ ಪ್ರಕಾರ ಐತಿಲ್ಲ. ಸಣ್ಣ ಇದ್ದಾಗ ಅವ್ರ ಮನ್ಯಾಗ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತಿದ್ರು, ನೀನ್ ಎಲ್ಲಾ ಕದರ್ಸಿ ಬಿಡ್ತಿದ್ರು ನಿಂದು. ಇನ್ನು ಮುಂದೆ ಆ ಸ್ಟೈಲ್ ಇನ್ನೂ ಚೇಂಜ್ ಆಗಿರ್ತದೆ. ಇನ್ನು 36 ವರ್ಷಕ್ಕೆ ನೀನ್ ಇನ್ನೂ ಅಕಲದ ಹಲ್ಲ ಅಂತ ಗೊತ್ತಾ, ಬುದ್ಧಿ ಅಲ್ಲ ಅವು ಬರ್ತಾವ. ನೆಕ್ಸ್ಟ್ ನಿನ್ನ ನುಡಿ ಇದಕ್ಕಿಂತ ಸೊಫಿಸ್ಟಿಕೇಟೆಡ್ ಆಗತ್ತವಾಗ. ಹೌದಾ, ಒಬ್ಬ ಅಧಿಕಾರಿ ಆದ್ನಲ್ಲ. ಆಮೇಲೆ ಹಾಕ್ತಕ್ಕಂತ ಬಟ್ಟೆಗಳು ಈ ಟಿ ಶರ್ಟ್ ಹಾಕಿದೆ, ಅವಾಗ ಕೋಟ್ ಹಾಕ್ತೀನಿ. ಇಷ್ಟೆಲ್ಲ ಬದಲಾವಣೆ ನಿನಗಾಗೈತೆ ಅಂದ್ರೆ ಇದೇನ್ ನಮ್ಮ ದೈಹಿಕವಾಗಿರ್ತಕ್ಕಂಥ ಬದಲಾವಣೆ, ಇದನ್ನ ದೇಶಕ್ಕೆ ಹೋಲಿಕೆ ಮಾಡ್ತಾರೆ. ಸೂಪರ್ ಪಾಯಿಂಟ್ಸ್ ಅಲ್ಲ ಸರ್, ನಮ್ಮ ದೇಹವನ್ನೇ ನಮ್ಮ ದೇಶಕ್ಕೆ ಕಂಪ್ಯಾರಿಸನ್ ಮಾಡ್ಕೊಂಡು ಸರ್ ಅಷ್ಟೇ. ನೋಡು, ಭಾರತಕ್ಕೆ ಸ್ವತಂತ್ರ ಬಂದಾಗ ನೀವು ಹುಟ್ಟಿದ ದಿನ 1947 ತಿಳ್ಕೊ. ದೇಶದಾಗಿಂದ ಪರಿಸ್ಥಿತಿ ಇತ್ತು, 1 ವರ್ಷನಾಗಿತ್ತು, ಶಿಕ್ಷಣ 0 ಇತ್ತು. ನಮ್ಮಲ್ಲಿ ಎಲ್ಲರಿಗೂ ಯಾರಿಗೂ ಕೂಡ ಇರೋದಕ್ಕೆ ಮನೆ ಇಲ್ಲಾಗಿತ್ತು, ರೋಡ್ ಇಲ್ಲಾಗಿತ್ತು, ನೀರಾವರಿ ವ್ಯವಸ್ಥೆ ಇಲ್ಲಾಗಿತ್ತು, ಹೌದಾ, ಸಾರಿಗೆ ವ್ಯವಸ್ಥೆ ಇಲ್ಲಾಗಿತ್ತು. ಸೋ ಬ್ಯೂಟಿಫುಲ್ ನೋಡು ಸ್ಪಾ, ನಮಗೆ ಮಾತನಾಡಕ್ ಧ್ವನಿ ಇಲ್ಲಾಗಿತ್ತು ಅವಾಗ. ಯಾಕಂದ್ರೆ ನಾವೆಲ್ಲ ಅನಕ್ಷರಸ್ಥರಾಗಿದ್ದೀವಿ. ಎಲ್ಲಾರ ಮೈ ಮೇಲೆ ಬಟ್ಟೆ ಇರ್ಲಿಲ್ಲ 2 ಜೊತೆ. ಮಹಾತ್ಮ ಗಾಂಧೀಜಿ ಅವರು ಅದಕ್ಕೆ ನಮ್ಮ ಹೆಣ್ಮಕ್ಳ ಮೇಲೆ ಬಟ್ಟೆ ಇಲ್ಲ ಅಂತ ಹೇಳಿ ಬಟ್ಟೆ ತೆಗೆದು ಒಂದೇ ಅರಬತ್ತಿಯಲ್ಲಿ ತಿಳಿತಾ. ಭಾರತಕ್ಕೆ ನಿನಗೆ 26 ವರ್ಷ ಆಗ್ಯಾವಂದ್ರೆ ಇದು 1997 ಇಸ್ವಿ ಕಂಪೇರ್ ಮಾಡ್ಕೊ. ಭಾರತಕ್ಕೆ 50 ವರ್ಷ ಆಗಿತ್ತು, ಈಗ ನಮಗೆ ಸುಧಾರಣೆ ಆಗಿತ್ತು ಸ್ವಲ್ಪ. ಆಗಿತ್ತಲ್ಲ, ಶಿಕ್ಷಣ ವ್ಯವಸ್ಥೆಯಲ್ಲಿ ನಿನಗೆ ಏನು ಇಲ್ಲ ಆಗಿತ್ತಂದ್ರೆ ಇನ್ನೊಂದು 50% ಶಿಕ್ಷಣ ಬಂದಿರ್ತಾವ. ಈಗ ಇನ್ನು 10 ವರ್ಷ ಬಿಟ್ಟಂದ್ರೆ ಇದು 75ನೇ ವರ್ಷ ತಿಳ್ಕೊ. ಈಗ ಶಿಕ್ಷಣ ವ್ಯವಸ್ಥೆ ಐತಿ. ಈಗ ಮೂಲ ಸೌಕರ್ಯಗಳು, ಮೋಟರ ಸೈಕಲ್ ಚಪ್ಪಲ ಅಂದ್ರೆ ಮೂಲ ಸೌಕರ್ಯ ಇದೆ. ಇದು ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನಿನ್ನ ರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನಿನ್ನಲ್ಲಿ ಏನ್ ಬದಲಾವಣೆ ಆಗಿದೆ. ಸೂಪರ್ ಸರ್. ಈಗ ನೀ ಏನ್ ಟ್ರ್ಯಾಕ್ ಮಾಡಿದ್ವಿ ನೋಡು. ಸರ್ ನನಗೆ ಈ ಸೆಂಟೆನ್ಸ್ ಯಾವ ತರ ಕ್ಲಿಯರ್ ಮಾಡೋಕೆ ಗೊತ್ತಾಯ್ತು ಸರ್. ನೋಡಪ್ಪ ಸರ್, ಇವ್ ಏನ್ ಕೊಟ್ಟು ಕೂಡ ಕ್ರ್ಯಾಕ್ ಮಾಡಬಹುದು ಅನ್ನೋ ಬ್ಯೂಟಿಫುಲ್ ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್ ನನಗೆ. ವಿದ್ಯಾರ್ಥಿಗಳೇ ಪ್ಲೀಸ್ ಗಮನಿಸಿ, ನೀವು ಎಸ್ಸೆ ಬಡಿದು ಇಂಪಾರ್ಟೆಂಟ್ ಅಲ್ಲ, ನಿನಗೆ ಯಾವ ಎಸ್ಸೆ ಕೇಳಲ್ಲ ಆ ಎಸ್ಸೆ ಕ್ರ್ಯಾಕ್ ಮಾಡೋದು ಇಂಪಾರ್ಟೆಂಟ್ ಇದೆ. ಈಗ ಶರಣ್ ಏನ್ ಮಾಡಿದವ, ಎಸ್ಸೆ ಕ್ರ್ಯಾಕ್ ಮಾಡಿದ. ನಾನು ಅನ್ಸುತ್ತೆ ಇದ್ರ ಮೇಲೆ ನೀ ಎಸ್ಸೆ ಬರಿಬಹುದು, ನಿನ್ ಮೇಲೆ ನೀ ಬರಿಬಹುದು. ಎಸ್ಸೆ ಕಾನ್ಫಿಡೆನ್ಸ್ ಬಂತಲ್ಲ. ಇದು ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಪಾಪ ಯಾರೋ ಒಬ್ರು ಬರೆದಿರ್ತಕ್ಕಂಥ ಎಸ್ಸೆ ಪುಸ್ತಕ ತಗೊಂಡು ಅಥವಾ ಫೇಸ್ಬುಕ್ ದಾಗ ವಾಟ್ಸಪ್ ದಾಗ ಹಾಕಿರ್ತಕ್ಕಂಥ PDF ತಗೊಂಡು ಓದ್ತವ, ಅವಾಗ ತಿಳಿದಿಲ್ಲ. ಅವ್ರು ಬರೇ ಬೈಪಟ್ ಮಾಡಕ್ ಹೋಗ್ತಾರೆ. ದಯವಿಟ್ಟು ಹೇಳ್ತೀನಿ, ಬೈಪಟ್ ಮಾಡಿದ್ರೆ ಎಸ್ಸೆ ಬರೋದಿಲ್ಲ, ಬೈಪಟ್ ಮಾಡಿದ್ರೆ ಟ್ರಾನ್ಸ್ಲೇಷನ್ ಬರೋದಿಲ್ಲ. ಅದನ್ನ ಮನುಷ್ಯ ಕೆಲ್ಸ್ಕೊಳ್ರು, ಕಂಪೇರ್ ಮಾಡ್ಕೊಳ್ರು. ಅದನ್ನ ನಿಮ್ಮದ ತಿಳ್ಕೊರಿ, ಅದ ನಿಮ್ ವಿಷಯ ಅದು ಎಸ್ಸೆ ಅಂದ್ರೆ. ಹಂಗ್ ಮಾಡ್ಕೊಂಡ್ರೆ ಎಸ್ಸೆ ಅಲ್ಲ, ಎಸ್ಸೆ ಹಾಕೊಂಡು ಬರೀತೀರಿ ನೀವು. ಹೌದಾ ಸರ್? ಹಿಂಗ್ ವಿಚಾರ ಮಾಡಿ ನಾವೊಂದು ಎಸ್ಸೆ ಬರೋಣ. ಹೇಳಬೇಡ ಎಲ್ಲಿ ಸರ್? ಹೇಳ, ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಸರ್. ಹೆಂಗ್ ಬರ್ದೀನಿ ಎಸ್ಸೆ ಅಂದ್ರೆ, ಇಲ್ಲಿ ಬರ್ದಿನಿ, ಕೈಗೆ ಬರ್ದಿದ್ದೆ. ಮೊನ್ನೆ ಅದನ್ನೆಲ್ಲ ನೀವು ಸ್ಮಾರ್ಟ್ ಆಗಿಬಿಟ್ರಲ್ಲ ಹುಡುಗರಿಗೆ, ಹಿಂಗಾಗಿ ನಾನು ಟೈಪ್ ಮಾಡಿಸ್ಬಿಟ್ಟೆ. ಟೈಪ್ ಮಾಡಿಸ್ಬಿಟ್ಟು ಟೈಪ್ದಲ್ಲಿ ಹೇಳ್ತಿರ್ತೀನಿ. ಮತ್ತು ಈ ಎಸ್ಸೆ ನಿಮ್ಗೆ ನಾನು ಫೇಸ್ಬುಕ್ ದಾಗ, ವಾಟ್ಸಪ್ ದಾಗ, ಟೆಲಿಗ್ರಾಮ್ ದಾಗ ಸಿಗ್ತೇವೆ. ನಂದೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಅದರಲ್ಲಿ ಹಾಕಿದೀನಿ. ಇದನ್ನ ಟೆಲಿಗ್ರಾಮ್ ಚಾನಲ್ ಹಾಕಿದೀನಿ. ಅದ್ರ ಜೊತೆಗೆ ಇಲ್ಲಿ ಟೈಪ್ ಮಾಡೇನಿ. ಆ ಟೈಪ್ ಮಾಡೇನಿಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್ಸೆ ಬರಿಬೇಕಾದ್ರೆ ಫಸ್ಟ್ ಏನಪ್ಪಾ ಅಂದ್ರ, ಕಡ್ಡಾಯವಾಗಿ ಪ್ರಶ್ನೆ ಸಂಖ್ಯೆ ನಮೂದಿಸ್ಬೇಕ. ಪ್ರಶ್ನೆ 1ರಾಗ ಇರ್ತೈತಿದೆ ಅವಾಗ ಕೂಡ. 1ರಾಗ A B C D E 5 ಎಸ್ಸೆ ಕೊಟ್ಟಿರ್ತಾನ. ಈ ತರ ಕೊಡ್ಲಿ, ರೋಮನ್ ಅಂಕಿ ಕೊಡ್ಲಿ, ಅದನ್ನ ಬರೆಯಬೇಕು. ಇದೇನಾದ್ರು ಸಿ ಇತ್ತಂದ್ರ ಸಿ ಅಂತ ಬರೆದ ಹೆಡ್ಡಿಂಗ್ ಕಂಪಲ್ಸರಿ ಹಾಕಬೇಕು. ಎಸ್ಸೆ ಬರೆಯುವ ರೀತಿನೂ ಹೇಳ್ಕೊಡ್ತೀನಿ, ಚೌಕಟ್ಟು ಹೇಳ್ಕೊಡ್ತೀನಿ. ಕರೆಕ್ಟ್ ಇರೋ ಈ ತರ ಹೆಡ್ಡಿಂಗ್ ಹಾಕಿ ಸ್ಟಾರ್ಟ್ ಮಾಡು. ಈ ತರ ಪ್ರಶ್ನೆ ಹಾಕು, ಯಾವ ನಂಬರ್ ಆ ನಂಬರ್ ಹಾಕು, ಉಳಿದದ್ದು ಹಾಕುವ ಅವಶ್ಯಕತೆ ಇಲ್ಲ. ಅದನ್ನ ಮಾದರಿಯಾಗಿ ಹೇಳೇನೆ. ಭಾರತದ ಸ್ವಾತಂತ್ರ್ಯಕ್ಕೆ 75 ವರ್ಷ ಅಂತ ಕೇಳ್ಬೋದು ನನ್ನ ಗೆಸ್ ಪ್ರಕಾರ. ಅಥವಾ ಇದನ್ನ ಫುಲ್ ಹೊಡೆದು ಹಾಕ್ಯವ ಆಜಾದಿ ಕಾ ಅಮೃತ ಮಹೋತ್ಸವ ಅಂತ ಕೇಳ್ಬೋದು ಸರ್. ಹಾಗಾದ್ರೆ ಸರ್, ಅಮೃತ ಮಹೋತ್ಸವ ಅಂದ್ರೆ 75 ವರ್ಷಕ್ಕೆ ಅಂತ ಅಂದ್ಬಿಟ್ಟಿವಲ್ಲ ಸರ್. 75 ವರ್ಷದ ಅಮೃತ ಮಹೋತ್ಸವ ಸರ್. ನೋಡಪ್ಪ, 50 ವರ್ಷ ಇದ್ದಾಗ ಸುವರ್ಣ ಮಹೋತ್ಸವ. ಓಕೆ ಸರ್. 50 ವರ್ಷ ಯಾವ ಮಹೋತ್ಸವ? ಸುವರ್ಣ ಬಂಗಾರ ಕರೀತಾರ. ಏನ್ ಕರೀತಾರ? ಬಂಗಾರ. ಈಗ ನೀ 26 ವಯಸ್ಸಾಗೈತಿ ನಿನಗೆ, ಈಗ 24 ವರ್ಷ ಆದ್ಮೇಲೆ ಸುವರ್ಣ ಮಹೋತ್ಸವ ಆಚರಿಸ್ಕೊತೀನಿ. ಈಗ ಜನರ ಹೇಳ್ತಾ ನಿನಗೆ 75 ವರ್ಷ ಆದಂದ್ರ ಅಮೃತ ಮಹೋತ್ಸವ, 100 ಆದಂದ್ರ ಶತಮಾನೋತ್ಸವ, ಶತಾಯುಷಿ ಕರೀತಾರ. ನೋಡಿ, ನಮ್ಮ ಇವರಿದ್ರು ಶಿವಕುಮಾರ ಸ್ವಾಮೀಜಿ ಅವರು 100 ವರ್ಷಕ್ಕಿಂತ ಹೆಚ್ಚು ಬದುಕಿದ್ರು. ರಾಮಾನುಜಾಚಾರ್ಯ ಗೊತ್ತಾ, 120 ವರ್ಷ ಬದುಕಿದ್ರು. ನಮ್ಮ ದೇವರ ಬದುಕೋಣ ಆಸೆ ಕೊಡ್ಲಿ. ಯಾಕಂದ್ರೆ ನಮ್ಗೆ ದೇವ್ರು ಬದುಕಿಸ್ತಂದ ಅಟ್ ನಾವು ಮಂದಿಗೆ ಪಾಠ ಮಾಡಿದಂತೆ, ನಮಗೋಸ್ಕರ ಅಲ್ಲ. ಹೌದಲ್ಲ, ನಾವು ಪಾಠ ಮಾಡೋದಕ್ಕೆ,
ಇನ್ನೊಬ್ರಿಗೆ ಹೇಳೋದಕ್ಕೆ ಕೇಳೋದಕ್ಕೆ ಆಸೆ ಇದೆ, ಅದಕ್ಕೋಸ್ಕರ ಜಾಸ್ತಿ ಬದುಕಬೇಕಂತ ಆಸೆ ಐತೆ ಅಷ್ಟೇ, ಬೇರೆ ಸ್ವಾರ್ಥಕ್ಕೆ ಏನಿಲ್ಲ. ತಿಳಿತಾರ ನಾವು ಶತಾಯುಷಿ ಆಗೋಣ, ನಾನು ಆಗ್ತೀನಿ ಸರ್. ನಾವು ಆಗ್ಬೇಕಂತ ನಮ್ಮಲ್ಲಿ ಇರ್ಬೇಕು ಮೊದಲ, ಯಾವುದು ಕೂಡ ಅಂದಾಗ ಆಕೈತೆ. ತಿಳಿತಾ ಈಗ ನಾವ್ ಎಸ್ಸೆ PTK ಏನ್ ಬರೀ ಈಗ PTK ಹಿಂಗ್ ಬರೀಬಹುದು ಅಥವಾ ಬರೀದೇ ಇರಬಹುದಾ? ಬರಲೇಬೇಕಂತ ಏನಿಲ್ಲ, ಕಂಡೀಷನ್ ಏನಿಲ್ಲ, ನಿಮ್ಗೆ ಇಷ್ಟ ಇರೋದು ಬರ್ಲಿ, ಇರ್ಲಿಕ್ಕೆ ಬಿಡ್ರಿ. ಸರಿ ಸರ್. ಹೆಂಗ್ ಸ್ಟಾರ್ಟ್ ಮಾಡೋದಂದ್ರೆ ಎಸ್ಸೆ ಅಟ್ಯಾಕ್ ಮಾಡೋದಲ್ಲ, ಒಂದು ಫಾರ್ಮೆಟ್ ಐತೆ ಅದಕ್ಕೆ. ಅಂದ್ರೆ ನೀ ಏನ್ 1ನೇ ಪೇಜ್ ದಾಗ ಹೇಳಕ್ ಹೊಂಟಿಲ್ಲ, ಅದನ್ನ ನಿನ್ ಎಸ್ಸೆ ಎಲ್ಲಾನು ಕೂಡ ಸಾರಾಂಶ 1ನೇ ಪೇಜ್ ದಾಗ ಇರ್ಬೇಕಂತ. ಈಗ ಸಂವಿಧಾನ ಬರೆದ್ರ ಗೊತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಅದಕ್ಕೆ ಅವ್ರು ಫಸ್ಟ್ ಪ್ರಸ್ತಾವನೆ ಬರೆದಿರಲಿಲ್ಲ. ಎಸ್ ಸರ್. ಪ್ರಸ್ತಾವನೆಯನ್ನ ಸಂವಿಧಾನದ ಜಾತಕ ಅಂತ ಹೇಳ್ತಾರೆ. ಹೌದು ಸರ್. ಪ್ರಸ್ತಾವನೆಯನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳ್ತಾನೆ. ಹಾಗೇನೆ ಎಸ್ಸೆದ 1ನೇ ಪುಟ ಅದರ ಆತ್ಮ ಮತ್ತು ಹೃದಯ ಇದ್ದಂತೆ. ಓ, ಆ ಪ್ರಬಂಧದ ಆತ್ಮನೇ 1ನೇ ಪುಟ ಆಗಿದೆ ಸರ್. ಈ 1ನೇ ಪುಟ ಚಲೋ ಬರೋದ್ರೆ ನೆಕ್ಸ್ಟ್ ಪುಟ ಚೆಕ್ ಮಾಡಂಗಿಲ್ರಿ ಇವ್ಯಾಲ್ಯೂಯೇಟರ್, ಅವ್ರಿಗೆ ಪೇಷನ್ಸ್ ಇರೋದಿಲ್ಲ, ಬಹಳ ಪೇಪರ್ ಚೆಕ್ ಮಾಡೋದಿರ್ತದೆ. 1ನೇ ಪುಟ ಬೆಸ್ಟ್ ಬರೀಬೇಕು, ಅಟ್ಯಾಕ್ ಮಾಡ್ಬೇಕು. ನೋಡ ಹೆಂಗ್ ಬರ್ದೇನಂದ್ರೆ, ಭಾರತದ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅನೇಕರ ತ್ಯಾಗ ಬಲಿದಾನದ ಪ್ರತೀಕ. ಭಗತ್ ಸಿಂಗ್ ಅವರು ತ್ಯಾಗ ಮಾಡಿದ್ರು, ಸುಭಾಷ್ ಚಂದ್ರ ಬೋಸ್ ಅವರು ತ್ಯಾಗ ಮಾಡಿದ್ರು, ಮಹಾತ್ಮ ಗಾಂಧೀಜಿ ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಬಲಿದಾನವನ್ನು ಕೊಟ್ಟು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಾರೆ. ಅದೇ ರೀತಿ ನನಗೆ ಈಗ 36 ವರ್ಷ ಆಗಿದೆ, ನಿಮ್ಗೆ 26 ವರ್ಷ ಆಗಿದೆ ಅಂದ್ರೆ ಹಿಂದೆ ಬಹಳ ಜನರ ತ್ಯಾಗ ಬಲಿದಾನ ಇದೆ. ನಮ್ಮ ತಂದೆ ತಾಯಿಗಳು ಕೆಲವೊಂದ್ಸರಿ ಉಪವಾಸ ಇದ್ದು ನಮ್ಗೆ ಊಟ ಹಾಕಿರ್ಲಿ, ಅವರ ತ್ಯಾಗ ತಿಳಿತಾ. ನಮ್ಮ ಗೆಳೆಯರು ಎಷ್ಟೋ ಜನ ನಮ್ಗೆ ಸಹಾಯ ಮಾಡಿರ್ಲಿ, ಎಷ್ಟೋ ಗುರುಗಳು ನಮ್ಗೆ ಪಾಠ ಕಲಿಸಿರ್ಲಿ, ಎಷ್ಟೋ ನಮ್ಗೆ ಗೊತ್ತಿರ್ಲಾರ್ದಿರ್ತಕ್ಕಂಥ ಎಷ್ಟೋ ವ್ಯಕ್ತಿಗಳು ನಾವು ದೊಡ್ಡವರಾಗಿ ಸಹಾಯ ಮಾಡ್ರಿ. ಹಾಗೇನೆ ಭಾರತದ ಸ್ವತಂತ್ರ ಅಂತಕ್ಕಂಥದ್ದು ಸಿಗಬೇಕಾಗಿತ್ತ ನಮ್ಗೆ ಸಾಕಷ್ಟು ಜನರು ತ್ಯಾಗ ಮತ್ತು ಬಲಿದಾನ ಮಾಡಿದ್ರು ಅಂತ ಅರ್ಥ. 1ನೇ ಸಾಲಿನಾಗ ಒಂದು ಪುಟ ಐತಿ, ಒಂದೊಂದು ಇಮೇಜ್ ಇಡ್ಬೇಕಪ್ಪ. ಇಮೇಜ್ ಕರಿತೀವಿ, ಒಂದು ಪೊಯಿಟಿಕ್ ಇಮೇಜ್ ಇರ್ತೀವಿ. ಎಸ್ಸೆ ನಾನು KS ಬರೆಯುವಾಗ ಕನ್ನಡ ಲಿಟರೇಚರ್ ಒಂದು KS ಆಗಿದ್ದೆ. ನನಗೆ ಪ್ರಬಂಧದ ಹುಟ್ಟು ಗೊತ್ತು, ಅದರ ವಿಕಾಸ ಗೊತ್ತು, ಬೆಳವಣಿಗೆ ಗೊತ್ತು, ಎಲ್ಲ ಗೊತ್ತು. ಒಂದು ಲೈನ್ ದಾಗ ಒಂದು ಪುಟ ಬಂದಿರ್ಬೇಕಂತ, ಅಷ್ಟು ಸಾಮರ್ಥ್ಯ ಇರ್ಬೇಕು ಆ ಲೈನ್. ಭಾರತದ ಸ್ವಾತಂತ್ರ್ಯ ಅನೇಕರ ತ್ಯಾಗ ಬಲಿದಾನದ ಪ್ರತೀಕ ಅಂದ್ರೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭ್ ಪಟೇಲ್ ಎಲ್ಲರೂ ಕಾಣ್ತಾರೆ ನಿಮ್ಗೆ. ದೇಶಕ್ಕೆ ಪ್ರಾಣ ಕೊಟ್ಟರು ಎಲ್ಲರೂ ಒಂದೇ ಲೈನಲ್ಲಿ ಬಂದ್ ಸರ್. ಈಗ ಇದು ಎಸ್ಸೆ ಬರೀತಕ್ಕಂಥ ತಂತ್ರ. ಸರಿ ಸರ್. ಇಂದಿನ ಪೀಳಿಗೆ ಅಂದ್ರೆ ಡೈರೆಕ್ಟ್ ನಾವು ಬಂದಿವಿ. ಇಂದಿನ ಪೀಳಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿಲ್ಲ. ನಾವು ಕೂಡ ಸ್ವಾತಂತ್ರ್ಯ ಹೋರಾಟ ಮಾಡ್ಬೇಕಂತ ಬಹಳ ಇಚ್ಛೆ ಇದ್ರು ಕೂಡ ನಮ್ಗೆ ಸಿಕ್ಕತ್ತೇನೆ ಇಲ್ಲ. ಯಾಕಂದ್ರೆ ನಾವು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹುಟ್ಟಿದ್ವಿ, ಅದು ಅವಕಾಶ ಸಿಕ್ಕಿಲ್ಲ ನಮ್ಗೆ. ಆದರೆ ನೋಡಿ ಹಿಂಗೆ ಕೌಂಟರ್ ಹೊಡಿದ್ವಿ, ಕೌಂಟರ್ ತರ ಏನಂತಾರೆ ಆದರೆ ಅಂತಕ್ಕಂಥ ಶಬ್ದ ಇದೆಯಲ್ಲ ಬಹಳ ಸೊಗಸಾಗಿದೆ. ಇಟ್ ಇಸ್ ಅ ವರ್ಡ್ ಗೇಮ್. ಎಸ್ಸೆ ಅಂದ್ರೆ ಶಬ್ದಗಳ ಆಟ, ಶಬ್ದಗಳ ಚೆಲ್ಲಾಟ. ಎಷ್ಟು ಚೆನ್ನಾಗಿ ಬರುತ್ತಿಲ್ಲ. ಆದರೆ ಭವ್ಯ ಭಾರತವನ್ನ ಕಟ್ಟಲು ಸಿಕ್ಕ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬೇಕಾಗಿದೆ. ನಮಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬಲಿದಾನವನ್ನು ಕೊಡಕ್ಕೆ ಅವಕಾಶನೇ ಇಲ್ಲ. ಬ್ರಿಟಿಷರನ್ನು ಹೊರಗೆ ಹಾಕ್ಬೇಕಾಗಿಲ್ಲ, ಹೋಗ್ಬಿಟ್ರೆ ಅವರು. ಆದರೆ ಭಾರತವನ್ನು ಭವ್ಯ ಮಾಡಬೇಕಾಗಿತ್ತಂದ್ರ ನಿನ್ನಂತ ಶಿಷ್ಯರನ್ನು ಬೆಳೆಸಿ ನಿನ್ನನ್ನು ಕೂಡ ಆರ್ಥಿಕವಾಗಿ ಪ್ರಬಲನಾಗಿ ಮಾಡೋದು ನನ್ನ ಜವಾಬ್ದಾರಿ. ನೀನ್ ದೊಡ್ಡವಾದ್ಮೇಲೆ ನೀವು 10 ಮಂದಿ ದೊಡ್ಡವ್ರು ಮಾಡೋ ಜವಾಬ್ದಾರಿ ನಿಂದು. ಅದರಿಂದ ಬಡತನ ಹೋಗ್ಬೇಕು ದೇಶ, ನಿಮ್ ಊರ್ದು ಬಡತನ ಹೋಗ್ಬೇಕು, ನಿಮ್ ತಾಲೂಕು ಬಡತನ ಹೋಗ್ಬೇಕಲ್ಲ. ಶಿಕ್ಷಣವನ್ನು ಕೊಡುವ ಮೂಲಕ ಬಡತನವನ್ನು ಹೋಗಲಾಡಿಸಬಹುದು, ನಿರುದ್ಯೋಗವನ್ನು ಹೋಗಲಾಡಿಸಬಹುದು. ಯಾಕಾಗಲ್ಲ? ಅದನ್ನು ಮಾಡುವ ಅವಕಾಶ ನಮಗೆ ಸಿಕ್ಕತ್ತೆ ತಿಳ್ಕೊಂಡು ನಾ ಪ್ರತಿದಿನ ಯಾಕೆ ತರಗತಿ ತಗೋತೀನಪ್ಪ ಅಂದ್ರೆ ಸರ್ಕಾರ ನಾ ಕೆಲಸ ಮಾಡಿದ್ರೆ ಪಗಾರ ಕೊಡ್ತೈತೆ, ಸರ್ಕಾರದ ಕೆಲಸವನ್ನು ಮಾಡ್ತೀನಿ. ಅದನ್ನ ಬಿಟ್ಟು ಏನ್ರಿ ಮಾಡ್ಬೇಕಲ್ಲ. ನನಗೆ ಈ ದೇಶದಾಗ ಹುಟ್ಟಾಗ ಅವಕಾಶ ಕೊಟ್ಟೈತಪ್ಪ ಅಂದ್ರೆ, ಈ ರಾಜ್ಯದಾಗ ನಾ ಅದೇನಂದ್ರೆ ಒಳ್ಳೆ ಸಂಬಳ ತಗೊಳತ್ತೇನಂದ್ರೆ ಟ್ಯಾಕ್ಸ್ ಪೇಯರ್ ಮನಿ ಅದು. ನಾ ಅಲ್ಲಿ ಮಾಡಿದ ಕೆಲಸಕ್ಕ ನನ್ಗೆ ಅಷ್ಟು 100% ಕೊಟ್ಟು ನಂಗೆ ಏನ್ ಪಗಾರ ಕೊಡತ್ತಾರಲ್ಲ ಅಲ್ಲಿ ಮುಟ್ಟಾಗ್ತಿಲ್ಲ. ಅದಕ್ಕೆ ಎಕ್ಸ್ಟ್ರಾ ಕೆಲಸ ಮಾಡತ್ತೇನೆ ನನ್ನ ಸಂತೃಪ್ತಿಗೋಸ್ಕರ. ಅದಕ್ಕೆ ನನಗೆ ಇದು ಇಷ್ಟ ಆಯ್ತು. ಹಂಗಾದ್ರೆ ಭವ್ಯ ಭಾರತವನ್ನ ನಾನು ಕಟ್ಟತ್ತೇನೆ ಅಂತ. ಭವ್ಯ ಭಾರತವನ್ನು ಕಟ್ಟಾಕ ನಾನು ಹೆಲ್ಪ್ ಮಾಡತ್ತೇನಿಲ್ಲ, ಜನರಿಗೆ ಓದ್ರನಾಗ್ತೇನಿಲ್ಲ, ಇನ್ಸ್ಪೈರ್ ಆಗ್ತಾ ಇರಲಿಲ್ಲ. ಈ ಅವಕಾಶ ನಮ್ಮ ಪೀಳಿಗೆಗೆ ಐತೆ. ನೀವು 3 ಲೈನ್ ಬರೆದ್ರು ಕೂಡ ವ್ಯಾಲ್ಯೂಬೇಟರ್ ಗೊತ್ತಾಗತ್ತೆ, ಇದು ಯಾವ್ದೋ ಗಟ್ಟಿ ಕೂಡ ಇದೆ ಗೊತ್ತಾಗತ್ತೆ. ಇದಷ್ಟು ಈಸಿಯಾಗಿ ಬರಲ್ಲ. ಇದು ಬರ್ಬೇಕಾದ್ರೆ ಬಹಳ ಏನ್ ಬೇಕು, ಗಟ್ಟಿ ಇರಬೇಕು ಓದಿನಲ್ಲಿ. ಅರ್ಥ ಆಯ್ತಾ? ಇದನ್ನ ನಾವು ಡೈರೆಕ್ಟ್ ಮತ್ತೆ ಎಲ್ಲಿ ಹೋಗೋಣ, ಈಗ ಎಸ್ಸೆ ಹೋಗೋಣ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಓಕೆ, ಇನ್ನ 2022ನೇ ಇಸ್ವಿದಾಗ ನಾವು ಇದ್ದೀವಿ. ಕೆಲವೇ ದಿನಗಳಲ್ಲಿ ಎಷ್ಟು ವರ್ಷ ಆಗೋದಿದೆ ಸ್ವಾತಂತ್ರ್ಯೋತ್ಸವಕ್ಕೆ? 75 ವರ್ಷಗಳು ತುಂಬಾ ಲೇಟ್.
ಆಯ್ತಾ ಹಾ ಸರ್. ಸಿಂಪಲ್ ಅವ್ರು ಏನ್ ಕೊಟ್ರ ಅದನ್ನ ಅಂದ್ರೆ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡೋದು. ಪ್ರಬಂಧವು ಸರಳವಾಗಿರಬೇಕು. ಪ್ರಬಂಧದ ಲಕ್ಷಣ ಒಂದೇದೇನು ಹೇಳ್ರಿ? ಸರಳವಾಗಿರಬೇಕು. ಅದಕ್ಕಾಗಿ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಜಾದಿ ಕಾ ಅಮೃತ್ ಮಹೋತ್ಸವ್ ಅಂತಕ್ಕಂಥದ್ದು ಏನ್ ಮಾಡಿದ್ರು, ಕಾರ್ಯಕ್ರಮವನ್ನ 12 ಮಾರ್ಚ್ 2021ಕ್ಕೆ ಚಾಲನೆ ನೀಡಿದರು. ಮಾರ್ಚ್ 12ಕ್ಕೆ ಯಾಕೆ ಚಾಲನೆ ನೀಡ್ತಾರೆ ಸರ್? ಮಾರ್ಚ್ 12ಕ್ಕೆ ಯಾಕೆ ಚಾಲನೆ? ಹಾ, ಸರ್. ನೀನು ಒಟ್ಟು ಬೇರೆ ಪಕ್ಕ ಕ್ವಶನ್ ಬರೀಕ್ ಕೇಳ್ತೀನಿ ನೋಡು. ಸರ್ ನಂತರ ಹಲವಾರು ವಿದ್ಯಾರ್ಥಿಗಳು ಕ್ವಶನ್ ಅದೇ ಬಿಡ್ತಾರೆ ಸರ್. ಮಾರ್ಚ್ 12ಕ್ಕೆ ಯಾಕೆ ಮಾಡಿ? ಹೌದು ಸರ್, ಅದೇ ನೋಡಪ್ಪ, ನಮ್ಮ ದೇಶದ ಪ್ರಧಾನಮಂತ್ರಿಗಳದಲ್ಲ, ಹಾ ಸರ್. ಆಲ್ವೇಸ್ ಅವ್ರು ಯಾವಾಗ ಬಹಳ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾರೆ. ಹಾ ಸರ್. ಇನ್ನು ಒಂದು ಇತಿಹಾಸ ಓದಿದ್ದರೆ ಗೊತ್ತಾಗೈತಿ, ಮಾರ್ಚ್ 12 1931 ಐತಿಹಾಸಿಕ ಘಟನೆ ನಡೀತು. ಗೊತ್ತೈತೆ? ಎಸ್ ಸರ್, ದಂಗೆ ಸತ್ಯಾಗ್ರಹ. ದಂಗೆ ಸತ್ಯಾಗ್ರಹ. ಅಲ್ಲಿ 72 ಮಂದಿ ಭಾಗವಹಿಸಿದ್ರು. ಗೊತ್ತೈತೆ? ಹಾ ಸರ್. 72 ಜನ ಭಾಗವಹಿಸಿದ್ರು. ಅದು ನೆನಪು ನಮ್ಮ ನರೇಂದ್ರ ಮೋದಿ ಅವರಿಗೆ. ಸೂಪರ್ ಸರ್. ಹೌದಾ? 12 ಮಾರ್ಚ್ಗೆ ಸ್ಟಾರ್ಟ್ ಮಾಡಿದ್ರೆ 12 ಮಾರ್ಚ್ 2021ರಿಂದ ನಮ್ಮದು ಆಗಸ್ಟ್ 2022ಕ್ಕೆ ಏನಾಗೋದಿದೆ, ಸ್ವಾತಂತ್ರ್ಯ ಬಂದ ಎಷ್ಟು ವರ್ಷ ಆಗೋದಿದೆ? 75 ವರ್ಷ ಆಗೋದಕ್ಕೆ. ಹಂಗ ಮಾರ್ಚ್ 2021ರಿಂದ ಆಗಸ್ಟ್ 2025 ಆಗ 75 ವಾರಕ್ಕೆ. ಏನ್ ಸರ್ ಇದು ಲಿಂಕ್ ಹಿಂಗೆಲ್ಲ ಇದೆ ಸರ್ ಇದರಲ್ಲಿ? ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೆಂಗ್ ವಿಚಾರ ಮಾಡ್ತಾರಲ್ಲ, ನಾವ್ ಹೆಂಗ್ ವಿಚಾರ ಮಾಡ್ಬೋದು? ನಾವು ಇನ್ನೂ ಕ್ರಿಯೇಟಿವಿಟಿ ವಿಚಾರ ಮಾಡ್ಲೇಬೇಕು ಸರ್. ಮತ್ತೆ ನೀ ಈ ತರ ನೋಡುವ, ನಿನ್ಗೆ ಇಷ್ಟೇ ಇನ್ 3 ಲೈನ್ದಾಗ ನಿಂಗೆ ಇಷ್ಟೆಲ್ಲ ತಿಳಿತಂದ್ರೆ ಎಸ್ಸೆ ಓದವ ನೀ ಮಾರ್ಕ್ಸ್ ಕೊಡ್ತಾವ ಇಲ್ಲೋ? ಕೊಡ್ಲೇಬೇಕು ಸರ್. ಆಪ್ಷನ್ ಈ ತರ ಎಸ್ಸೆ ಬರೀಬೇಕಾ? IAS ಗೆ ಹಿಂಗ್ ಬರೀಬೇಕು, AS ಗೆ ಹಿಂಗ್ ಬರೀಬೇಕು. ತಿಳಿತಾ? ಸರಿಯಾಗಿ 75 ವಾರಗಳ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು. 75 ವರ್ಷಗಳ ಆಚರಣೆಗಾಗಿ ಪ್ರತಿ ವಾರ ಸರಣಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಕಾರ್ಯಕ್ರಮ ನಡೀತಾ ಗೊತ್ತಾ? ಪೇಪರ್ದಾಗ ಗೊತ್ತಾ ಸರ್? ಜನವರಿ 26ಕ್ಕೆ ಒಂದು ಬಂದಿತ್ತಲ್ಲ ಸರ್, ಆಜಾದಿ ಕಾ ಅಮೃತ್ ಮಹೋತ್ಸವ ಗಣರಾಜ್ಯೋತ್ಸವ ಅಂತ ಮಾಡಿದ್ದಾರೆ. ತಿಳಿತಾ? ಅಮೃತ್ ಮಹೋತ್ಸವ ಗಣರಾಜ್ಯೋತ್ಸವ ಅಂತ ಮಾಡಿದಾರೆ ಅದನ್ನ. ತಿಳಿತಾ? ಅದನ್ನ 23 ಜನವರಿಗೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ 23 ಜನವರಿ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿರ್ತಕ್ಕಂಥ ದಿನ. ಗಣರಾಜ್ಯೋತ್ಸವನ 23 ಜನವರಿಯಿಂದ ಸ್ಟಾರ್ಟ್ ಮಾಡಿದ್ವಿ ವರ್ಷ ಹೊಸದಾಗಿ. ಅದೊಂದು ಸಪರೇಟ್ ಆಗಿ ನಿಮ್ಗೆ ಕೇಳ್ತಾರೆ. ಹಾಗಾದ್ರೆ ಈ 75 ವರ್ಷಗಳಲ್ಲಿ ಭಾರತ ಗಳಿಸಿದ್ದೇನು, ಗಳಿಸಿದ್ರಲ್ಲಿ ಉಳಿಸಿಕೊಂಡಿದ್ದೇನು, ಕಳೆದುಕೊಂಡಿದ್ದೇನು ಎಂಬುದನ್ನು ಚರ್ಚಿಸುವ ಕಾಲ ಪಕ್ವವಾಗಿದೆ. ಒಳ್ಳೆಯ ಶಬ್ದಗಳನ್ನ ಸರ್. ಈ ತರ ಇದೆಯಲ್ಲ ಸರ್, ಇದು ಪಕ್ವ ಆ ತರ ಬರದೇ ಇಲ್ಲ ಸರ್. ಅದು ಶಬ್ದಗಳ ಆಟ. ನೀನು ದಿನನಿತ್ಯ ಪ್ರಜಾವಾಣಿ ಪೇಪರ್ನ ಓದಬೇಕು, ಸಂಪಾದಕಿ ಓದಬೇಕು, ದಿನನಿತ್ಯ 10 ಒಳ್ಳೆಯ ಶಬ್ದಗಳನ್ನು ಬರೆದಿಟ್ಟು ಶಬ್ದ ಬರೆದಿಟ್ಕೊಳಕ ಒಂದು ನೋಟ್ಬುಕ್ ಮಾಡಿ. ಸರಿ ಸರ್. ತಿಳಿತಾ? ಇಂಥವೆಲ್ಲ ನಮಗೆ ಎಲ್ಲಿ ಸಿಕ್ಕಾವ ಅಂದ್ರೆ ನಾವು ಸುಮಾರು ನಾ ನ್ಯೂಸ್ ಪೇಪರ್ ಓದಾಕತ್ತ 14 ವರ್ಷ ಆತಿ. ತಿಳಿತಾ? 14 ವರ್ಷ ಆಯ್ತು. ಯಾವ್ದಾದ್ರು ಇನ್ನೂ ಒಳ್ಳೆ ಶಬ್ದ ಬರ್ತದೆ ತಿಳ್ಕೊ, ನಾವು ನೋಟ್ಬುಕ್ ಮಾಡಿ ಅದ್ರ ಬರೆದಿಟ್ಕೊಂಡ್ಬಿಡ್ತೀನಿ. ಈಗಲೂ ಬರ್ತಾ ಇದೆ, ಈಗಲೂ ಬರೀತೀನಪ್ಪ. ಈಗ ನಾನು ಟೆಲಿಗ್ರಾಮ್ ಚಾನಲ್ ದಿನ ನೋಡ್ತಾ ಇರ್ಬೋದು. ನೀವು ಸ್ಟಾರ್ಟ್ ಮಾಡಿದ್ದೀನಿ ಇಂಗ್ಲಿಷ್ ಟು ಕನ್ನಡ, ಇಂಗ್ಲಿಷ್ ಟು ಕನ್ನಡ. ತಿಳಿತಾ? ನಾನು ಸ್ವಲ್ಪ ಇಂಗ್ಲಿಷ್ ಕಲಿತಾ ಇದ್ದೀನಿ. ಈಗ ನಾ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಕನ್ನಡದಲ್ಲಿ ಶಬ್ದಗಳು ಗೊತ್ತಾಗ ಆಲ್ಮೋಸ್ಟ್ ನನಗೆ, ಬಟ್ ಇನ್ನೂ ಕಲಿಯೋದು ಭಾಳ ಇದೆ. ಇಂಗ್ಲಿಷ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೊಂದೇನ್ ನನ್ ಚಟ ಅಂದ್ರೆ, ನಾ ಏನ್ ಕಲಿಯಾಕ್ ಸ್ಟಾರ್ಟ್ ಮಾಡ್ತೀನಲ್ಲ ಅದನ್ನೆಲ್ಲ ಗ್ರೂಪ್ನೇ ಹಾಕ್ತಿರ್ತೀನಿ. ನಾನು ಕಲಿಬೇಕು, ಹುಡುಗರು ಕಲಿಬೇಕು ಅಂತ ಹೇಳಿದ್ರೆ ಅಷ್ಟು ಬಿಜಿ ಸೈಡ್ ಕೂಡ ಸಾಮಾಜಿಕ ಸೇವೆ ಮಾಡ್ತಾರಲ್ಲ ಸರ್, ಅದಕ್ಕೊಂದು ಬಿಗ್ ಸಲ್ಯೂಟ್ ಸರ್. ಕಲಿಬೇಕು. ಮನುಷ್ಯ ಕಲಿಬೇಕು ಯಾವಾಗಲೂ ಕೂಡ. ಕಲಿಯೋದು ಯಾವಾಗ ಮನುಷ್ಯ ನಿಲ್ಲಿಸ್ತಾನಲ್ಲ ಅಲ್ಲಿ ಮುಗಿತಾವ ಅಂತ್ಯ ಆಗ್ತಾನೆ. ಶಿಕ್ಷಣ ಹಂಗಂದ್ರ ಈ ಯಾವ್ಯಾವ ಕ್ಷೇತ್ರದಲ್ಲಿ ಗಳಿಸಿದೀವಿ, ಯಾವ್ಯಾವ ಕ್ಷೇತ್ರದಾಗ ಉಳಿಸಿದೀವಿ, ಯಾವ್ದಾವ್ದು ಕಳ್ಕೊಂಡಿವಿ ತಿಳ್ಕೊಬೇಕಾಗಿಲ್ಲ. ಅಂದ್ರೆ ಯಾವ್ದಾವ್ದಪ್ಪ ಅಂತಂದ್ರೆ, ನಿನ್ಗೆ ನಾನು ಹೋಲಿಕೆ ಮಾಡಿದಾಗ ಹೇಳಿದ್ನ, ನೀವು ಹುಟ್ಟಿದಾಗ ನಿನ್ಗೆ ಏನು ಶಾಲಿ ಗೊತ್ತಿಲ್ಲ ಆಗಿತ್ತು ನನಗೆ. ಇಲ್ಲ, ನಿಮ್ಗೆ ಚಪ್ರ ಇತ್ತು, ನಿನ್ನ ಮನಿ ಇಲ್ಲ ಆಗಿತ್ತು, ನಿನ್ ಕೈಯಾಗ ರೊಕ್ಕ ಇಲ್ಲ ಆಗಿತ್ತು. ಈಗ ಒಂದ್ ಸ್ವಲ್ಪ ರೊಕ್ಕ ಅದಾವ, 20 ವರ್ಷ ಬಿಟ್ಟು ಇದಕ್ಕಿಂತ ಚಲೋ ರೊಕ್ಕ ಬರ್ತೈತಿ. ನಿನ್ ಸಾಮಾಜಿಕ ಸ್ಟೇಟಸ್ ಹಳ್ಳಿ ಒಳಗೆ ಅವಾಗಿನ ಅಷ್ಟು ಇರ್ಲಿಲ್ಲ. ಒಂದ್ ಸ್ವಲ್ಪ ಈಗ ನಿಮ್ ಮಕ್ಕಳು ದೊಡ್ಡ ಮಗ ಆಗಿದಿ, ಆಮೇಲೆ ನಿಮ್ಮನ್ನ ನೋಡೋ ರೀತಿನೇ ಬೇರೆ. ಇನ್ 10 ವರ್ಷ ಬಿಟ್ಟು ನಿನ್ ದೊಡ್ಡ ಅಧಿಕಾರಿ ಅಂದ್ರೆ ಅವಾಗ ನೋಡೋ ರೀತಿನೇ ಬೇರೆ. ಸಾಮಾಜಿಕವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಪಾರವಾಗಿರ್ತಕ್ಕಂಥ ಪ್ರಜ್ಞಾಗಿದ್ದೀನಿ. ಮೊದಲ ಪಾಟಿ ಮೇಲೆ ಬರಿತೀನಿ, ಪೆನ್ನಿಗೆ ಬರೆಯಾಕ ಬಂದಿ. ಈಗ ನೀನ್ ಪೆನ್ ಟ್ಯಾಪ್ ಇದ್ರ ಮೇಲೆ ಬರಿತೀನಿ. ಈಗ ಅದ್ರ ಮೇಲೆ ಕಂಪ್ಯೂಟರ್ ಮೇಲೆ ಡೈರೆಕ್ಟ್ ಪೆನ್ ಟ್ಯಾಬ್ ಅಂತ ತಗೊಂಡ್ ಬಂದು ಹಿಂಗ್ ಡೈರೆಕ್ಟ್ ಆನ್ಲೈನ್ ಕ್ಲಾಸ್ ಮಾಡತ್ತೀನಿ. ಮಾಡ್ತಾ ಇದ್ದೀನಿ. ಮತ್ತೆ ರಾಜಕೀಯ ಕ್ಷೇತ್ರ, ಪೊಲಿಟಿಕಲ್. ತಿಳಿತಾ? ಮೊದ್ಲು ಯಾರಿಗೋ ಒಂದು ಓಟ್ ಹಾಕಿ ಬರ್ತಿದ್ನಿ 18 ವರ್ಷ ಆದ್ಮೇಲೆ. ಈಗ ನೀನ್ ಓಟ್ ಹಾಕೋದಕ್ಕೆ ಥಿಂಕ್ ಮಾಡತ್ತಿ. ಇನ್ನು 10 ವರ್ಷ ಬಿಟ್ಟು ಮೊದಲಿಗಿಂತ ಚೆನ್ನಾಗಿ ಥಿಂಕ್ ಮಾಡಿ. ಅದೇ ರೀತಿ ಈಗ ಹೆಂಗ್ ನಾವು ಹೋಲಿಕೆ ಮಾಡತ್ತಲ್ಲ, ಹಂಗ ದೇಶದವರು ಕೂಡ ಬದಲಾವಣೆ ಆಗೈತಿ. ಈ ಬದಲಾವಣೆಗಳನ್ನು ಚರ್ಚಿಸುವ ಮೂಲಕ ವಿಷಯಕ್ಕೊಂದು ಸ್ಪಷ್ಟವಾದ ರೂಪ ನೀಡೋಣ. ಅಂದ್ರೆ ಎಸ್ಸೆ ಹೆಂಗ ಇವ್ಯಾಲ್ಯೂಯೇಟರ್ ಜೊತೆ ಮಾತಾಡೋದು
ಕಲ್ತು ಹೋಗ್ಬೇಕಂತ ನೀ ಹಂಗ ಯಾವ್ದಲ್ಲ ಸರ್. ನೀ ಇಲ್ಲಾಗಿರ್ತಂದ್ರು ಕೂಡ ನೀ ಬರದ ಎಸೆ ನೀ ಅವನ ಜೋಡಿ ಮಾತಾಡಿದಂಗಿರ್ಬೇಕು, ಕನ್ವರ್ಸೇಷನ್ ಆಗಿರ್ಬೇಕು. ಹಾ ಸರ್ ಸ್ಪಷ್ಟವಾದ ರೂಪ ನೋಡೋಣ ಅಂದ್ರೆ ಆಯ್ತಪ್ಪ ನೋಡೋಣ ಅಂತ ನಾವು ನೆಕ್ಸ್ಟ್ ವೀಕ್ ಬಳಸ್ತಾನಂತ ಈ ತರ ಓದಿಸ್ಬೇಕು ಅವನ ಕಡೆ. ನಿನ್ ಎಸೆಯನ್ನ ಏನ್ ಮಾಡ್ಬೇಕು, ವ್ಯಾಲ್ಯೂ ಕಡೆ ಓದಿಸಬೇಕು. ನೀನ್ ಎಸೆ ಓದ್ಬೇಕು ಅನಿಸ್ಬೇಕು, ಮುಂದೆ ಏನ್ ಬರ ಅವಾಗ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆಯ್ತು ತಿಳಿತಾ ನೋಡಿ. ಶಿಕ್ಷಣ ವ್ಯವಸ್ಥೆ ಹೆಡ್ಡಿಂಗ್ ಹಾಕೋದು. ಭಾರತದ ಮೊಟ್ಟ ಮೊದಲ ಜನಗಣತಿ ನಡೆದದ್ದು 1872. ಇವೆಲ್ಲ ಇತಿಹಾಸ ಗೊತ್ತೈತಿ ನಿನಗೆ, ಚೆನ್ನಾಗಿ ಬಳಸ್ಕೋ ಇಲ್ಲ. 1872 ಜನಗಣತಿ ನಡೀತಾ. ಅಂದಿನ ಸಾಕ್ಷರತಾ ದರ 3.25%. 100 ರೂಪಾಯಿ 3 ಕಲ್ತಿದ್ರು. ರಾಜಾರಾಮ್ ಮೋಹನ್ ರಾಯ್ ಇರ್ತಿದ್ರು, ಬಾಳಾದರ್ ದಾದಾಬಾಯಿ ನೌರೋಜಿ ಇವ್ರ ಅಟ್ಟ ಕಲ್ತು ಪುಸ್ತಕ ಬರ್ತಾರವಾಗ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಎಲ್ಲ ಹುಟ್ಟಿರ್ತಕ್ಕಂಥ ವರ್ಷ ಅದು 1872, 1869, 1888 ಅವ್ರ ಕಾಲ ಅದು. ದಾದಾಬಾಯಿ ನೌರೋಜಿ ಇದ್ರಲ್ಲ ಅವಾಗ ಬರೀ 3 ಮಂದಿ ಅಂತ ಒಟ್ಟ ಕಲ್ತಿದ್ರು. 1953 ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ 1ನೇ ಜನಗಣತಿ ಆಗ್ತಿಲ್ಲ. ಆ ಸಂದರ್ಭದಲ್ಲಿ ಭಾರತದ ಸಾಕ್ಷರತೆ 18%.33. 18 ಆಯ್ತು ಸ್ವಾತಂತ್ರ್ಯ ಬಂದಾಗ. ತಿಳಿತಾ? ಇದಕ್ಕಿಂತ ವಿಚಿತ್ರ ಅಕ್ಕಿ 2011ನೇ ಜನಗಣತಿಯಲ್ಲಿ ಭಾರತದ ಸಾಕ್ಷರತೆ 73%. ಏನ್ ಸರ್ ಮಿರಾಕಲ್ ಸರ್ ಇದು. ಎಜುಕೇಶನ್ ಯಾವ ತರ ಫಾಸ್ಟ್ ಇಂಪ್ರೂವ್ಮೇಷನ್ ಆಗ್ತಾ ಇದೆ ಸರ್. ಬಟ್ 4 ಹೇಳ್ತೀನಿ ಮತ್ತೊಂದು. ವಿದಿನ್ 4 lines ಯು ಆರ್ ಟೆಲಿಂಗ್ ದ ವಿಕಾಸ, ಎಜುಕೇಶನ್ ಸಿಸ್ಟಮ್ ವಿಕಾಸ ಹೇಳ್ಬಿಟ್ಟಿ. ಬರೇ 3% ಇದ್ದು 18 ಆಯ್ತು, 18 ಇದ್ದು 73 ಆಯ್ತು. ಈಗ 2021 ಜನಗಣತಿ ನಡೆಯತೈತಿ. ಏನಾದ್ರು ಹಾಕಿದ್ರೆ ಕನಿಷ್ಠ 80% ಸಾಕ್ಷರತೆ ಬರ್ತದೆ ಅಂತ ಹೇಳಿ ಊಹೆ ಮಾಡ್ಬೋದು. ತಿಳಿತಾ? ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗೈತಿ, ಸಾಕ್ಷರತಾ ದರ ಹೆಚ್ಚಾಗೈತಿ. ಇದರಿಂದ ತಿಳಿದು ಬರುವ ಅಂತಿಮ ಸತ್ಯವೇನೆಂದರೆ, ತಿಳಿತಾ? ಈ ಟಿವಿ 9 ಪಬ್ಲಿಕ್ ಟಿವಿ ಎಲ್ಲ ನಮ್ಮ ರಂಗನಾಥ್ ಸರ್ ಎಲ್ಲ ಹೇಳ್ತಾರೆ ಗೊತ್ತಾ, ಅವ್ರ ಶಬ್ದಗಳನ್ನು ಕದಿಬೇಕು, ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಲಾಸ್ಟ್ ಹೇಳುವಾಗ ಲಾಸ್ಟ್ ಹೇಳ್ತಾರ, ಇದರಿಂದ ತಿಳಿದು ಬರುವ ಅಂತಿಮ ಸತ್ಯವೇನೆಂದರೆ. ಇವೆಲ್ಲ ಅವ್ರು ನೋಡಿ ಬೆಳೆಸಿದ್ರು, ತಗೋಬೇಕು. ಅವನ್ನೆಲ್ಲ ಜ್ಞಾನಿಗಳು ಅವರೆಲ್ಲ. ಈಗೆಲ್ಲ ದೊಡ್ಡ ಚಾನಲ್ ಕಟ್ಟಿ ಅಷ್ಟೆಲ್ಲ ಅವ್ರು ಆಗ್ಯಾರಂದ್ರೆ ಅವ್ರು ಬಹಳ ಓದ್ಕೊಂಡಿರ್ತಾರೆ ಸಾಹಿತ್ಯವನ್ನ. ನಾವು ಕದಿಬೇಕು ಅವ್ರ ಕಡೆ. ಯಾವಾಗ ಒಳ್ಳೆಯದನ್ನ ಮಂದಿ ಕಡೆ ಕದಿಬೇಕು. ತಿಳಿತಾ? ಕದ್ದಾದ್ರೂ ತಿಳ್ಕೊಬೇಕು ನಾವು. ತಿಳಿತಾ? ಕೆಲವೊಂದ್ ಕಡೆ ಹೋಗ್ತಾರೆ, ಪುಸ್ತಕವನ್ನು ಕದ್ದಾದ್ರೂ ಒಟ್ಟು ಓದೋ ಹೇಳ್ತಾರೆ. ಉಳಿದು ಏನ್ ಕೈ ಹಾಕೋಬೇಡ. ಪುಸ್ತಕ ನೀ ಇಲ್ಲ ನಿನ್ ಕಡೆ ಕಳ್ತನ ಮಾಡ್ಯಾದ್ರು ಓದೋಣ. ನಾವು ಪುಸ್ತಕ ಬಿಟ್ಟು ಬೇರೆದೆಲ್ಲ ಕಳ್ತನ ಮಾಡ್ತೀವಿ. ಹಂಗಾದ್ರೆ ಇದರಿಂದ ಇಷ್ಟೆಲ್ಲ ಹೆಚ್ಚಾಗಿಲ್ಲ. ಇದರಿಂದ ತಿಳಿದು ಬರ್ತಕ್ಕಂಥ ಅಂತಿಮ ಸತ್ಯವೇನೆಂದರೆ ಸ್ವಾತಂತ್ರ್ಯವೇ ಸಾಕ್ಷರತೆ ಹೆಚ್ಚಳಕ್ಕೆ ಕಾರಣವಾಯಿತು. ಇಷ್ಟೇನಾದ್ರೂ ನಮಗೆ ಸಾಕ್ಷರತೆ ಬಂದೈತಂದ್ರ ಅದಕ್ಕೆ ಕಾರಣ ಏನ್ ಹೇಳು? ನಮ್ಮ ಸ್ವಾತಂತ್ರ್ಯ. ಭಾರತ ದೇಶಕ್ಕೆ ಸಿಕ್ಕ ಸ್ವಾತಂತ್ರ್ಯ. ಹಂಗಾದ್ರೆ 75 ವರ್ಷಗಳ ಸ್ವಾತಂತ್ರ್ಯ ಆಗೈತೆ ಅಂದ್ರೆ ನಮ್ಮ ಸಾಕ್ಷರತೆ ಬೆಳಕ ಅದಕ್ಕೆ ಕಾರಣ. ಹೌದು ಸರ್. ಮನುಷ್ಯ ಹುಟ್ಟಿದಂಗ ದೊಡ್ಡ ಮಕ್ಕಳು ಹೋದಂಗ ಸಾಕ್ಷರ ಆಕತ್ತೋಕಲ್ಲ, ಅಷ್ಟು ಅನುಭವ ಆಕತಿ, ಅಷ್ಟು ಸಾಕ್ಷರತೆ ಬರ್ತೈತಿ. ಹಂಗೆ ದೇಶದಲ್ಲಿ ನಮ್ಮ ಸರ್ಕಾರ ಏನ್ ಮಾಡಿದ್ರೆ ಸಂವಿಧಾನದಲ್ಲಿ 45ನೇ ಆರ್ಟಿಕಲ್ ಸೇರಿಸ್ತು. ಹೌದಾ? ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಾಡ್ಬೇಕಂತೇಳಿ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀವು ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿದೆ ಸರ್. ಯಾವ ತರ ಫಸ್ಟ್ ಕಾಂಪ್ರಮೈಸ್ ಮಾಡಿ ಬರೆಯಬೇಕಂಬುದೇ ಗೊತ್ತಾಗ್ತಿಲ್ಲ ಸರ್. ಇದನ್ನೇ ಕಲಿಸು ಉದ್ದೇಶ. ನೀವೆಲ್ಲರೂ ಹನುಮಂತಗಳು ಅದರಿ. ನೀವು ಸಮುದ್ರವನ್ನ ಮಂಥನ ಮಾಡೋದೊಂದು ಗೊತ್ತೈತಿ ನಿಮಗೆ. ಹೆಂಗ್ ಮಂಥನ ಮಾಡ್ಬೇಕು, ನಿನಗೆ ಆ ಶಕ್ತಿ ಐತಿ ಅಂತ ಹೇಳಿ ಕೆಲಸ ನಂದ ತಿಳಿತ. ನೀವೆಲ್ಲ ಮನಸ್ಸು ಮಾಡಿರ್ತೀರಿ, ಇವೆಲ್ಲಾನು ನಿಮ್ಗೆ ಗೊತ್ತಾಗ ಜೋಡಿಸಬೇಕು. ಇವೆಲ್ಲ ಜೀಕೆನೆ ಸರ್ ಇದು ಅಲ್ವಾ ಸರ್? ನೋಡೋದು ಬಳಸ್ಕೊ ಇಲ್ಲಿ. ಅದಕ್ಕೆ ಎಸ್ಸೆ ಅಂದ್ರೆ ಏನಂತ ಹೇಳಿದೀನಿ ನಾನು, ಬೆಸ್ಟ್ ವರ್ಡ್ಸ್ ಇನ್ ಬೆಸ್ಟ್ ಆರ್ಡರ್ ಅಂತ ಹೇಳಿದೆ. ಸೂಪರ್. ಸರ್ವೋತ್ತಮ ಶಬ್ದಗಳ ಸರ್ವೋತ್ತಮ ಬಂಧ, ಅವೇ ಪ್ರಬಂಧ. ಈ ಕ್ರಿಯೇಟಿವಿಟಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಏನ್ ಮಾಡ್ಬೇಕಂದ್ರ ಕಣ್ತುಂಬ ನಿದ್ದಿ ಬಾಯಿ ತುಂಬ ಊಟ ಮಾಡಬಾರ್ದ. ಸ್ವಲ್ಪ ಕಡಿಮೆ ಮಾಡ್ಬೇಕು, ಊಟ ಕಡಿಮೆ ಮಾಡ್ಬೇಕು, ನಿದ್ದಿ ಕಡಿಮೆ ಮಾಡ್ಬೇಕು, ಪುಸ್ತಕ ತಗೊಂಡು ಓದ್ಕೊಂಡ್ಬೇಕು, ಒಳ್ಳೇದನ್ನ ನೋಡ್ಬೇಕು, ಒಳ್ಳೇದವ್ರ ಮಾತು ಕೇಳಬೇಕು. ಇಂತ ಹವಾ ಬರ್ತೈತೆ ಅದು. ತಿಳಿತಾ? ಉಂಡುಂಡು ಮಲಗಿದರೆ ಸ್ವರ್ಗ ಸಿಗುವುದಿಲ್ಲ, ಸರ್ವಜ್ಞ ಹೇಳಿದ ಹಾಗೆ. ತಿಳಿತಾ? ನೆಕ್ಸ್ಟ್ ಶಿಕ್ಷಣ ದೇಶಾದ್ಯಂತ ಜಾರಿಗೊಳಿಸ್ತಿದ್ರಿಂದ ಅದೇ ರೀತಿ 86ನೇ ತಿದ್ದುಪಡಿ ತಗೊಂಬಂದ ಮಹಾನುಭಾವ ಯಾರು? ಅಟಲ್ ಬಿಹಾರಿ ವಾಜಪೇಯಿ. ಸರ್ವ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿದ್ರು. ಆರ್ಟಿಕಲ್ 21 ತಗೊಂಬಂದ್ರಲ್ರಿ? ಹೌದು ಸರ್. ರೈಟ್ ಟು ಎಜುಕೇಶನ್ RTE ಅಂತ ಮಾಡಿದ್ರು. ಹೌದು ಸರ್. ಜೊತೆಗೆ 11ನೇ ಮೂಲಭೂತ ಕರ್ತವ್ಯವನ್ನು ಕೂಡ ಸೇರಿಸಿದ್ರು. ಹೌದು ಸರ್. ಸರ್ವ ಶಿಕ್ಷಾ ಅಭಿಯಾನ, ಕಪ್ಪು ಹಲಗೆ ಕಾರ್ಯಕ್ರಮ,
ಮಧ್ಯಾಹ್ನದ ಬಿಸಿ ಊಟ, ಉಚಿತ ಬೈಸಿಕಲ್ ವಿತರಣೆ, ವಯಸ್ಕರ ಶಿಕ್ಷಣ, ಹೊಸ ಶಿಕ್ಷಣ ನೀತಿ. ನೋಡು ಅಲ್ಲಿಂದ ಹೇಳ್ಕೊಂಡು ಇಲ್ಲಿ ತನಕ ಬರ್ಬೇಕು. ಎಂಡ್ ಎಲ್ಲಿ ಆಗ್ಬೇಕಂದ್ರೆ ಈ ವರ್ಷ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು. ಈ ಎಲ್ಲಾ ಕಾರ್ಯಕ್ರಮಗಳ ಫಲದಿಂದ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಪಾರವಾಗಿರ್ತಕ್ಕಂಥ ಬದಲಾವಣೆ ಕಾಣಿಸಿತು. ಇದಕ್ಕೆ ಕಾರಣವೇ ಭಾರತದ ಸ್ವಾತಂತ್ರ್ಯ. ನಿನ್ನ ಪ್ರತಿಯೊಂದು ಪೇಜ್ ಹಿಂಗ್ ಮುಕ್ತಾಯ ಆಗಬೇಕಿಲ್ಲ. ಭಾರತಕ್ಕೆ ಸ್ವತಂತ್ರ ಬಂದದ್ದಕ್ಕೆ ನಮ್ಮಲ್ಲಿ ಶಿಕ್ಷಣ ಹೊತ್ತಾತು. ಅದಕ್ಕೆ ನಾವು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವನ್ನ ವಿಜೃಂಭಣೆಯಿಂದ ಆಚರಿಸ್ತೀವಿ. ನೋಡಪ್ಪ, ನೀವು 24 ವರ್ಷ ಆದಾಗ ಅದನ್ನ ಆಚರಣೆ ಮಾಡೋದಿಲ್ಲ. ಅದೇ 25 ವರ್ಷ ಆದಾಗ ಆಚರಣೆ ಮಾಡ್ತಾರಲ್ಲ. 49 ವಯಸ್ಸಿಗೆ ಯಾರು ಆಚರಣೆ ಮಾಡಂಗಿಲ್ಲ, 50 ವರ್ಷ ಆಚರಣೆ ಮಾಡ್ತಾರಲ್ಲ. ಹಂಗೊಂದು ಮೈಲ್ ಸ್ಟೋನ್ ಅಂತ ಕರಿತೀವಿ ನಾವು, ಮೈಲು ಗಲ್ಲುಗಳು ಅಂತ ಕರಿತೀವಿ. 8 ವರ್ಷಕ್ಕೆ ಏನ್ ಮಾಡಿದ್ವಿ ನಿನಗ ಅನಿಸ್ತತಿ? 20 ವರ್ಷ ಆತು ನಾ ಏನ್ ಮಾಡಿದ್ನಿ, 50 ವರ್ಷ ಆತು ಏನ್ ಮಾಡಿದ್ನಿ. ಹಂಗೇನೆ ಭಾರತ ದೇಶಕ್ಕೂ ವಯಸ್ಸಾಗ್ಯಾವ. ಆ ವಯಸ್ಸಿನಲ್ಲಿ ಶಿಕ್ಷಣಕ್ಕಾಗಿ ಏನ್ ಮಾಡಿದ್ವಿ ಅಂತ ಒಂದು ಪೇಜ್ ತಗೋ. ಓನ್ಲಿ ಒನ್ ಪೇಜ್, ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್. ನೋಡಪ್ಪ, ಶಿಕ್ಷಣ ಅನ್ನೋದು ಕಲಿಯುದಂದ್ರ ಕಷ್ಟಪಟ್ಟು ಕಲಿಯುದಲ್ಲ, ಇಷ್ಟಪಟ್ಟು ಕಲಿಯೋದು. ಇದೊಂದು ತರ ಎಂಜಾಯ್ಮೆಂಟ್. ಕೆಲವೊಂದು ಹುಡುಗರು ಪಾಪ ಬಿಟ್ಕೊಂಡು ಓದ್ತಿರ್ತಾವ, ಕಷ್ಟಪಡ್ತಿರ್ತಾವ. ನೋ, ಶಿಕ್ಷಣ ಕಲಿಯಾಕೆ ಕಷ್ಟ ರೀ, ಇಷ್ಟಪಡಬೇಕು ವಿಷಯ. ನೆಕ್ಸ್ಟ್ ನೋಡ, ಮೂಲಭೂತ ಸೌಕರ್ಯ. ನಿನಗೆ ಮೂಲಭೂತ ಸೌಕರ್ಯ ಅಂದ್ರೆ ಮಣಿ, ಸೈಕಲ್ ಎಲ್ಲ ಕಂಪೇರ್ ಮಾಡಿದ್ನಲ್ಲ. ಅದೇ ರೀತಿ ದೇಶಕ್ಕೆ ಮೂಲಭೂತ ಸೌಕರ್ಯಗಳಂದ್ರೆ ಕುಡಿಯುವ ನೀರು, ಓಕೆ, ತಿನ್ನಲು ಆಹಾರ, ವಾಸಿಸಲು ಮನೆ. ಇಷ್ಟ. ರೋಟಿ ಕಪಡ ಮಕಾನ ತರ. ರೋಟಿ ಕಪಡ ಮಕಾನ್, ತಿನ್ನಲು ಆಹಾರ, ಕುಡಿಯಲು ನೀರು, ವಾಸಿಸಲು ಮನೆ. ಮತ್ ಇದ ಲೈನ್ದಾಗ ಬರೀಬೇಕ. ಫಸ್ಟ್ ಆಹಾರ ಬರೀಬೇಕು. ಆಹಾರ ಇರ್ಲಿಕ್ಕೂ ಕೂಡ ನೀರು ಕುಡಿದು ಬದುಕಬಹುದು ಒಂದು ದಿವಸ. ಎಸ್ ಸರ್. ತಿಳಿತಾ? ನೀರು ಬೇಕಾ ಕಂಪಲ್ಸರಿ. ಸರ್, ಗಾಳಿ ಅಂತೂ ಫ್ರೀ ಆಗಿ ಸಿಗ್ತದೆ. ಬಟ್ ಈಗೂ ಕೂಡ ಗಾಳಿ ಮಾರಾಟ ಮಾಡತ್ತಾರ, ಆಮ್ಲಜನಕವನ್ನು. ಇನ್ನು ನಾವು ಪರಿಸರವನ್ನು ಸರಿಯಾಗಿ ಕಾಪಾಡ್ಕೊಲಿಕ್ಕಂದ್ರೆ ಅದನ್ನು ಮಾಡ್ತಾರೆ. ತಿನ್ನಲು ಆಹಾರ, ವಾಸಿಸಲು ಮನೆ. ಮನೆ ಇರ್ಲಿಕ್ಕೆ ಎಲ್ಲರೂ ಮಾಡ್ಕೋಬಹುದು ಬಸ್ ಸ್ಟ್ಯಾಂಡ್ ಊಟ. ಆಹಾರ ಬೇಕಲ್ಲ ಕಂಪಲ್ಸರಿ. ಇದಕ್ಕೆ ಮೂಲಭೂತ ಸೌಕರ್ಯ. ಇವು ಅವಶ್ಯಕ ಮೂಲ ಸೌಕರ್ಯಗಳು. ಎಕನಾಮಿಕ್ಸ್ ಆಗಿರ್ತಾರೆ. ದೀಸ್ ಆರ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್, ಬೇಸಿಕ್ ನೀಡ್ಸ್ ಆಫ್ ದ ಪೀಪಲ್. ಇದರ ಜೊತೆಗೆ ಏನ್ ಬೇಕು? ರಸ್ತೆ, ವಿದ್ಯುತ್, ಆರೋಗ್ಯ, ಶುಚಿತ್ವ, ಅಗತ್ಯ ಮೂಲ ಸೌಕರ್ಯಗಳು ಅಗತ್ಯವಾಗಿ ಬೇಕು. ನೀಡೆಡ್ ಸರ್. ಇದು ಅತ್ಯಂತ ಅವಶ್ಯ, ಇದು ಅವಶ್ಯಕ. ಇಂದು ಭಾರತದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ದೇಶಾದ್ಯಂತ ಸ್ಥಾಪನೆ ಮಾಡಿರಿ. ರೂರಲ್ ವಾಟರ್ ಸಪ್ಲೈ ಅಂತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಇದೆ. ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಗ್ರಾಮೀಣ ನೀರು ಸರಬರಾಜು ಇಲಾಖೆ. ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕ ಅದಾವ. ನೀವು ₹1 ಹಾಕಿದ್ರೆ 20 ಲೀಟರ್ ನೀರು ಬೀಳ್ತದೆ. ಗೊತ್ತಾ? ಮತ್ ನೋಡಿ, ಮೊದಲೆಲ್ಲ ಈಗ ಮೊನ್ನೆ ನಾನು ಇದನ್ನ ನೋಡ್ತಾ ಇದ್ದೆ, ಪುಷ್ಪರಾಜ್ ಮೂವಿ. ಪುಷ್ಪ ಮೂವಿದಾಗ ಅಲ್ಲಿ ಆ ಹೆಣ್ಮಕ್ಳೆಲ್ಲ ಒಂದ್ ತಲೆ ಮೇಲೆ 20 ಕೊಡ ಇಟ್ಕೊಂಡ್ ನೀರು ಹಳ್ಳಿ ಒಳಗೆಲ್ಲ ಹಂಗಿತ್ತು. ನಮ್ಮ ಅಜ್ಜಿಗಳು, ನಮ್ಮ ಆಂಟಿಗಳು ಅಥವಾ ನಮ್ಮ ಅಮ್ಮಂದಿರೆಲ್ಲ ದೂರ ಹೋಗಿ ಬಾಳೆಗಿನ ನೀರು ತರ್ತಿದ್ರು. ಈಗ ಮನ್ಯಾಗ ಓಣಿ ಒಳಗನ ಇಂತ ನೀರಿನ ಘಟಕ ಮಾಡ್ಯಾರಲ್ಲ. ಹೌದಾ? ದೇಶಾದ್ಯಂತ ಸ್ಥಾಪನೆ ಮಾಡ್ಯಾರಲ್ಲ. ಅದೇ ರೀತಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಐತೆ. ರೇಷನ್ ಕೊಡೋದು, ರೇಷನ್ ಕೊಡೋದು, PDS, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಲ್ಲ. ಆಹಾರ ಭದ್ರತಾ ಕಾಯ್ದೆ ಬಂದು ಜನರ ಮೂಲಕ ಹಸಿವಿನಿಂದ ಯಾರೂ ಇರಬಾರದು ಅಂತ ಘೋಷಣೆ ಮಾಡಿರಲಿ. ಇದ್ರ ಕ್ಯಾಂಟೀನ್ ಸ್ಟಾರ್ಟ್ ಮಾಡಿರಲಿ. ಹೌದಾ? ಸರ್ಕಾರ ಮಾಡಿದ. ಸ್ವಾತಂತ್ರ್ಯ ಬಂದಾಗ ದೇಶದಲ್ಲಿ 75ಕ್ಕಿಂತ ಹೆಚ್ಚು ಜನರು ಗುಡಿಸಲ್ದಾಗಿದ್ರು. ಇದು ಫಿಗರ್ ಹೇಳ್ತಿದ್ದು, ಇದು ಜನಗಣತಿ ಫಿಗರ್ದಾಗ ಸಿಕ್ಕಿದೆ. 75% ಗುಡಿಸಲಾಗಿದ್ರು 1947ನೇ ಇಸ್ವಿದಾಗ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತೇಳಿ ಬಂದದ್ದು ಗೊತ್ತಾ? ಈಗ ಮೊದಲು ಅದಕ್ಕೆ ಇಂದಿರಾ ಆವಾಸ್ ಯೋಜನೆ ಇಂದಿರಾ ಗಾಂಧಿ ಸ್ಟಾರ್ಟ್ ಮಾಡಿದ್ರು. ಆ ಯೋಜನೆಯ ಮೂಲಕ ದೇಶವನ್ನ ಗುಡಿಸಲು ಮುಕ್ತವಾಗಿದೆ. ದೇಶದಾಗ ಗುಡಿಸಲಿಲ್ಲ, ಕುಡಿಯಾಕ ಒಳ್ಳೆ ನೀರು ಸಿಕ್ತು, ತಿನ್ನಾಕ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸಿಗ್ತಾ ಇದೆ. ಹೌದಾ? ಅಷ್ಟೇ ಅಲ್ಲದೆ ಮನೆ ಮನೆಗೆ ಸಂಪರ್ಕ ಕಲ್ಪಿಸತಕ್ಕಂತ ನಮ್ಮ ಗ್ರಾಮ ನಮ್ಮ ರಸ್ತೆ. ಇದು ಮತ್ತೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಲ್ಪನೆ. ಇದು ABVP ಅಂತಾರ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ABVP ಶಾರ್ಟ್ಕಟ್ ಕರಿತೀವಿ ನಾವು. ತಿಳಿತಾ? ಅವರು 2000ನೇ ಇಸ್ವಿದಾಗ ಮಾಡಿದ್ರು. 2000ನೇ ಇಸ್ವಿ ಡಿಸೆಂಬರ್ 25ಕ್ಕೆ ಮಾಡಿದ್ರು. ನಮ್ಮ ಗ್ರಾಮ ನಮ್ಮ ರಸ್ತೆ ಅದಕ್ಕೊಂದು ಹೆಸರಿಟ್ಟರು, PMGSY ಅಂತಂದ್ರೆ. ಏನಂದ್ರು? PMGSY ಅಂದ್ರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ನಮ್ಮ ಗ್ರಾಮ ನಮ್ಮ ರಸ್ತೆ. ಪ್ರತಿ ಮನೆಗೂ ವಿದ್ಯುತ್ ಅನ್ನ ಸರ್ಕಾರ ಎಂದು ಕಲ್ಪಿಸಿದೆ. ಬೆಳಕು ಅಂತ ಯೋಜನೆ ಮಾಡಿದೆ ನೋಡಿ. ಭಾಗ್ಯ ಜ್ಯೋತಿ ಅಂತ ಯೋಜನೆ ಮಾಡಿದೆ ನೋಡಿ. ಭಾಗ್ಯ ಜ್ಯೋತಿ ಕಾರ್ಯಕ್ರಮದಿಂದ ಬಡವರಿಗೆ ವಿದ್ಯುತ್ ಅನ್ನು ಉಚಿತವಾಗಿ ನೀಡಲಾಗಿದೆ. ಕೃಷಿ ಬಳಕೆಗೆ ನಮ್ಮ ತಂದೆ ತಾಯಿಗಳು ಬಳಸತಕ್ಕಂತ ವಿದ್ಯುತ್ ಕೂಡ ಉಚಿತವಾಗಿದೆ. ಹೌದು ಸರ್. ಹಿಂದೆ
ಪ್ಲೇಗದಂತ ರೋಗಗಳು ಬಂದು ಅಂದ್ರೆ, ಕಾಲರಾದಂತ ರೋಗಗಳು ಬಂದು ಅಂದ್ರೆ ಹಾ, ಸರ್. ಇಡೀ ಊರನ್ನ ಕಾಯಿಲೆ ಬಿಟ್ಟಿತ್ತು. ಹೌದು ಸರ್. ಹೌದಾ? ನಿಮ್ಮ ಅಜ್ಜ ಅಜ್ಜಿಯ ಕರ್ತಾರ ಕತೆ ನೋಡಿ. ಹೌದು ಸರ್. ಊರ ಖಾಲಿ ಎಲ್ಲರೂ ಸುತ್ತಿದ್ರು. ಈ ಕೋವಿಡ್ ಬಂದಾಗ ಏನಾದ್ರು ಔಷಧ ಉಪಚಾರ ಇಲ್ಲ ಇತ್ತು, ಊರಿಗೂರ ಸೈತಿಗೆ ಹೋಗ್ತಿತ್ತು ಸರ್. ಹಂಗೆ ಇಂದು ಊರಿಗೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಐತೆ ಇಲ್ಲ? ಇದೆ ಸರ್. ತಾಲೂಕಿಗೊಂದು ಸರ್ಕಾರಿ ಆಸ್ಪತ್ರೆ ಐತಿ, ಇದೆ ಸರ್. ಜಿಲ್ಲೆಗೊಂದು ಜಿಲ್ಲಾಸ್ಪತ್ರೆ ಐತಿ. ತೆರೆದು ಬಡವರಿಗೆ ಉಚಿತ ಆರೋಗ್ಯ ಸೌಲಭ್ಯ ಒದಗಿಸಿದೆ ದೇಶ. ಮನೆಗೊಂದು ಶೌಚಾಲಯ ಕಟ್ಟಿಸಿದೀವಿ. ಸ್ವಚ್ಛ ಭಾರತ್ ಮಿಷನ್. ಹೌದಾ? ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಮನೆಗೊಂದು ಶೌಚಾಲಯ. ಭಾರತ ಬಹಿರ್ದೇಶ ಮುಕ್ತ ಆಗೈತಿ. ಇದಕ್ಕೆಲ್ಲ ಮೂಲ ಕಾರಣ ಭಾರತದ ಎಷ್ಟು ವರ್ಷಗಳ ಸ್ವಾತಂತ್ರ್ಯ? 75 ವರ್ಷಗಳ ಸ್ವಾತಂತ್ರ್ಯ ಸರ್. ನಿನ್ನ ಬಾಯಿನ ಬರ್ಬೇಕು. ಲಾಸ್ಟ್ ನೀವು ಬರೆದು ಬಿಟ್ಟಿದ್ರೆ ಇವ್ಯಾಲ್ಯೂಟರ್ ಅವ ಬರ್ಕೋಬೇಕು ಅದನ್ನ. ಇದಕ್ಕೆಲ್ಲ ಕಾರಣ ಅಂದ ತಕ್ಷಣ ಡ್ಯಾಚೇಸ್ ಬಿಟ್ಟಿದ್ರೆ ಬರ್ಕೋಬೇಕು ಇವ್ಯಾಲ್ಯೂಟರ್. ಅದು ಎಸ್ಸೆ ರೈಟಿಂಗ್ ಸ್ಕಿಲ್. ಅರೆ ಎಂಜಾಯ್. ಯಾ ಸರ್, ಎಂಜಾಯಿಂಗ್ ಲಾಟ್ ಸರ್. ಸೀರಿಯಸ್ಲಿ ಸರ್. ನಿಂಗೆ ಖುಷಿ ಆಗತ್ತೆ? ತುಂಬಾ ಖುಷಿ ಆಗ್ತದೆ ಸರ್. ಖುಷಿ ಆಗಬೇಕಷ್ಟೇ. ಇಲ್ಲಿಂದ ಮೂಲ ಸೌಕರ್ಯದಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಜೊತೆಗೆ ಇನ್ನು ಮೂರನೇ ಪುಟಕ್ಕೆ ಹೋಗೋಣ, ಆರ್ಥಿಕ ಕ್ಷೇತ್ರ, ಅರ್ಥವ್ಯವಸ್ಥೆ. ನಿಮ್ಮ ಮನೆಯಾಗಿನ ವ್ಯವಸ್ಥೆ ತಿಳ್ಕೊಂಡ್ಬಿಡ್ಲಿ. ಹಿಂದೆ ನಿಮ್ಮ ಅಜ್ಜನ ಕೈಯಾಗ ಎಟ್ರಾಕ್ ಇದು, ನಿಮ್ಮ ಅಪ್ಪನ ಕೈಯಾಗ ಎಟ್ರಾಕ್ ಇದು, ನಿನ್ನ ಕಡೆ ಎಟ್ರಾಕ್ 10 ವರ್ಷ ಬಿಟ್ಟು ನಿನ್ನ ಮಗನ ಕೈಯಾಗ ಎಟ್ರಾಕ್. ಓಕೆ ಓಕೆ ಸರ್. ಹಂಗೆ ಇದು ಕೂಡ 1949-50ರಲ್ಲಿ ಭಾರತದ ಬಜೆಟ್ ವ್ಯಾಪ್ತಿ 323 ಕೋಟಿ ರೂಪಾಯಿ. ಓಕೆ ಓಕೆ. ಎಷ್ಟು ಕೋಟಿ? 323. ಎಷ್ಟು ಮಾಡತ್ತೀವಿ ಅನ್ನೋದು ನಿನಗೆ ಗೊತ್ತಿದೆ. 34 ಲಕ್ಷ ಕೋಟಿ ಸರ್. 34 ಲಕ್ಷ ಕೋಟಿ. ಇಲ್ಲಿ ಲಕ್ಷ ಬಂದ್ಬಿಟ್ಟತಿ. ನಡು ಲಕ್ಷ ಕೋಟಿ ಹೋಗಿದ್ವಿ ನಾವು. 2021-22ನೇ ಸಾಲಿನ ಬಜೆಟ್ ವ್ಯಾಪ್ತಿ 32.84 ಲಕ್ಷ ಕೋಟಿ. 2022-23 ಮನುಷ್ಯರಲ್ಲ ಮಣ್ಣು ನಿರ್ಮಲಾ ಸೀತಾರಾಮನ್ ಅಥವಾ 34 ಲಕ್ಷ ಕೋಟಿ ವ್ಯಾಪ್ತಿ ಇದೆ. ಬಜೆಟ್ ನ ವ್ಯಾಪ್ತಿ 9,900 ಪಟ್ಟು ಹೆಚ್ಚಾಗಿದೆ. ಏನ್ ಸರ್, 9,900 ಕೋಟಿ ಎಷ್ಟು 75 ವರ್ಷದಲ್ಲಿ ಆರ್ಥಿಕವಾಗಿ 10,000 ಪಟ್ಟು ಹೆಚ್ಚಾಗಿದೆ. ನೋಡ, ವಿಚಾರ ಮಾಡು. ದೇಶ ಮತ್ತೆ ಮುಂದೆ ಹೋಗಿರುತ್ತೆ. ಮುಂದೆ ಹೋಗ್ತಾನೆ ಇದೆ ಸರ್. ಗೊತ್ತಿಲ್ಲ ಅವರಿಗೆ. ಗೊತ್ತಿಲ್ಲ. ದೇಶ ಅದ್ಭುತವಾಗಿ ಮುಂದೋಗಿದೆ. ನಾವು ಮುಂದೋಗಿಲ್ಲ. ದೇಶದ ಬೇಡ ನಮ್ಮ ಜನ ಬಂದಿರ್ತಿಲ್ಲ. ಹೌದು ಸರ್. ಕರೆಕ್ಟ್ ಕರೆಕ್ಟ್ ಅಲ್ಪ? ಹಾ, ಎಸ್ ಸರ್. ಓಕೆ. ಅದಕ್ಕೆ ಕೇವಲ 75 ವರ್ಷಗಳಲ್ಲಿ ಭಾರತ ಜಗತ್ತಿನ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ. ಫಿಫ್ತ್ ನಮ್ಮದ 5ನೇ ಸ್ಥಾನ. ನಮ್ಮ ಮ್ಯಾಲ ಬರೀ 4 ಸರ್. ಚಾರ್ಮನ್ ಜಗತ್ತಿನಾಗ 193 ದೇಶ ಅದಾವ. ವಿಶ್ವಸಂಸ್ಥೆಗೆ 193 ಸದಸ್ಯ ದೇಶ ಅದಾವ. ಅದ್ರಾಗ ನಾವು 5 ನಂಬರ್ ಅಂದ್ರೆ ವಿಚಾರ ಮಾಡು. ನಮ್ಮ ಪೊಸಿಷನ್ ಎಲ್ಲ ವಿಚಾರ ಮಾಡೋಣ. ಮತ್ ನಮ್ಮ ದೇಶ ಹಿಂದುಳಿದ ಬಡ ದೇಶ ಅಂತೀವಿ ನಾವು. ಆಕ್ಚುಲಿ ಅನ್ಬಾರ್ದು. ಫ್ಯಾಕ್ಟರ್ ಫಿಗರ್ ಗೊತ್ತಿದ್ದ ಮನಾಗಿಲ್ಲ. ಹೌದು ಸರ್. ನಮಗೆ ಏನು ಗೊತ್ತಿರಲ್ಲ, ಬಾಯಿ ಬಂದಂಗ ಮಾತಾಡೋದು. ನಾವು ವಿದ್ಯಾರ್ಥಿಗಳು ಬಾಯಿ ಬಂದಂಗ ಮಾತಾಡೋದು. 1969-1980 ಇಸ್ವಿ ಇಂದಿರಾ ಗಾಂಧಿ ಕಾಲದಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ಸರ್. ತಿಳಿತಾ? ಆರ್ಥಿಕ ಸಮಾನತೆಯ ಸಾಧನವಾಯಿತು. ಮೊದಲು ಬ್ಯಾಂಕ್ ಅಕೌಂಟ್ ತೆಗಿತಿರಲಿಲ್ಲ ಬಡವರದ್ದು. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಜನ್ ಧನ್ ಅಂತಕ್ಕಂಥ ಖಾತೆ ತೆಗಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. 1 ನಿಮಿಷದಾಗ ಅಕೌಂಟಿಗೆ ಮನ್ಯಾಗ ಕೂತ್ ಅಕೌಂಟ್ ಓಪನ್ ಮಾಡಬಹುದು. ಎಷ್ಟು ಅದ್ಭುತ ಅಲ್ಲ? ಡಿಜಿಟಲೀಕರಣ. ಮನ್ಯಾಗ ಕೂತ ಬ್ಯಾಂಕ್ ಅಕೌಂಟ್, ಮನ್ಯಾಗ ಕೂತ ಡಿಮ್ಯಾಟ್ ಅಕೌಂಟ್, ಮನ್ಯಾಗ ಕೂತ ಪಾನ್ ಕಾರ್ಡ್. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗ್ಬೋದು. ಮತ್ತೆ ಇದೇ ಸ್ಲೈಡ್ ಬರ್ತದೆ ಮುಂದೆ. ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕಿಂಗ್ ಸೌಲಭ್ಯ ಸಿಗುವಂತಾಗಿದೆ. 1991ರಲ್ಲಿ ಪಿ.ವಿ. ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಜೋಡಿ ಗೊತ್ತಿದೆ LPG ಸಿಸ್ಟಮ್ ಜಾರಿಗೆ ಬಂದವರು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಜಾರಿ ಮಾಡುವ ಮೂಲಕ ಭಾರತದ ಮಾರುಕಟ್ಟೆ ಜಗತ್ತಿಗೆ ತೆರೆದಿಡುವಂತಾಯಿತು. ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ವಸ್ತುಗಳು ಬೇರೆ ಉಂಟು, ನಮ್ಮಲ್ಲಿ ತಯಾರಿಸಿರ್ತಕ್ಕಂಥ ವಸ್ತುಗಳು ಬೇರೆದವ್ರು ಕೊಂಡು ತಗೊಳಕತ್ತಾರೆ, ಅವ್ರದ್ದು ನಾವು ಕೊಂಡು ತಗೊಳಕತ್ತೀವಿ. ಹಿಂಗಾಗಿ ಚೀಪ್ ಆಗಿ ವಸ್ತುಗಳು ಸಿಗಾಕತ್ತೆ. ನಾವು ಮೊಬೈಲ್ಗಳು ನಮ್ಮಲ್ಲಿ ಬಹಳ ಕಾಸ್ಟ್ಲಿ ಇದ್ದು ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿ ತರ್ತಾ ಇರೋದ್ರಿಂದ ಕಡಿಮೆ ಬೆಲೆ ಮೊಬೈಲ್ ಸಿಗಾಕತ್ತು. ಹೌದು ಸರ್. ಅದೇ ರೀತಿಯಾಗಿ ದೇಶದಲ್ಲಿ ನಾವೆಲ್ಲ ಬಹಳ ಎಂಜಾಯ್ ಮಾಡತ್ತೀವಿ ಈಗ. ಅದಕ್ಕೆ ನಮ್ ಹ್ಯಾಪಿನೆಸ್ ಇಂಡೆಕ್ಸ್ ಜಾಸ್ತಿ ಆಗೈತೆ. ಸಂತೋಷ ಸೂಚ್ಯಾಂಕ ಬರ್ತದೆ ಗೊತ್ತಾ? ಅದು ಹೆಚ್ಚಿಗೆ ಕಾರಣ ಇವೆಲ್ಲ ಡೆವಲಪ್ಮೆಂಟ್ಗಳು. ಆಧುನಿಕ ಸಂಪರ್ಕ ಕ್ರಾಂತಿಯ ಫಲವಾಗಿ ಬ್ಯಾಂಕಿಂಗ್ ಸೌಲಭ್ಯಗಳು ಮನೆಯನ್ನ ತಲುಪಿವೆ. ಅವ ಮನೆಗೆ ಬಂದವಂತ ಹಣ ಕಲಿಸುವ, ಸ್ವೀಕರಿಸುವ ವ್ಯವಸ್ಥೆ ತುಂಬಾ ಸರಳೀಕರಣವಾಗಿದೆ. 2017ರಲ್ಲಿ ಜಾರಿಗೆ ಬಂದ GST ಪ್ರತಿ ತಿಂಗಳು 1 ಲಕ್ಷ ಕೋಟಿ ಸಂಗ್ರಹ. ಇದ 12 ಲಕ್ಷ ಕೋಟಿ ಆಗ ನಮ್ದು ಇನ್ಕಮಿಂಗ್. 12 ಲಕ್ಷ ಕೋಟಿ ಬರೀ GST ಬರ್ತದೆ. ಔಟ್ ಆಫ್ 34 lakhs crores ದಾಗ 12 lakhs crores ಅಂದ್ರೆ 33% ಆಫ್ ದ ಕಲೆಕ್ಷನ್ ಫ್ರಮ್ GST ಓನ್ಲಿ.
ಇಂಥ ವ್ಯವಸ್ಥೆ ಜಾರಿಗೆ ತಂದಿವ್ನು. ಇಂಥ ಆಗ್ಬೇಕು ಸರ್, ತುಂಬಾ ಎಫೆಕ್ಟ್ ಕಾಣ್ತಲ್ಲ ಸರ್ ನೋಡಕ್ ಕೂಡ. ಮತ್ತ್ ನೀ ಕತೆ ಬರ್ತಾರೆ ಮಾರ್ಕ್ಸ್ ಕೊಡ್ತಾರ ಮೇಲೆ ಇಲ್ಲ ಸರ್, ನಿನಗೆ 20 ಮಾರ್ಕ್ಸ್ ಕೊಡ್ಬೇಕಪ್ಪ ಅಂದ್ರೆ ಎಸ್ಸೆಗೆ ನೀ 20 ಬರ್ಬೇಕಾದ್ರೆ ಹಿಂಗ ಬರೀಬೇಕು ಎಸ್ಸೆ. ಹೌದು ಸರ್, ಮತ್ ಹಿಂಗ ಬರ್ದ ಮಟ್ಟ ಪಿ ಎಸ್ ಐ ಈಗ ಹೌದು ಸರ್. ಒಳ್ಳೊಂದ್ ಬರೀತು ಸುಳ್ಳೊಂದ್ ಬರೀತು ಏನಾರ ಒಂದ್ ಹತ್ತರ ಒಂದ್ ಕಾಟ್ ಬೆಳಿತೀನಿ ಅಂದ್ರೆ ಅಂತವ್ರಿಗೆಲ್ಲ ಮುಗುಳಿಸುವ ಮಾರ್ಕ್ಸನ್ ಬಿಡ. ಹಾ ಸರ್. ಭಾರತದ ಷೇರು ಮಾರ್ಕೆಟ್ ಸೆನ್ಸೆಕ್ಸ್ 50,000 ದಾಟಿ ಈಗ ಸುತ್ತ 55-56,000 ಐತಿ. ನಾ ಬರೆಯುವಾಗ 50,000. ಶೇರ್ ಮಾರ್ಕೆಟ್ 55,000 ದಾಟೈತಿ. ಈಗ ಜಗತ್ತಿನ ಶ್ರೀಮಂತರಲ್ಲಿ ಭಾರತ ತನ್ನದೇ ಆದ ಪಾಲು ಪಡೆದೈತಿ. ಹಾ ಸರ್. ಎಷ್ಟೋ ಜನ ಜಗತ್ತಿನ ಶ್ರೀಮಂತರು ಭಾರತದಾಗ 10ನೇ ಶ್ರೀಮಂತ ಯಾರು? ನಮ್ಮ ಮುಖೇಶ್ ಅಂಬಾನಿ. ತಿಳಿತಾ? ಇಷ್ಟೆಲ್ಲ ಆರ್ಥಿಕ ಸಾಧನೆಗೆ ಕಾರಣ ಏನು? 25ನೇ ಸ್ವಾತಂತ್ರ್ಯ. ಭಾರತಕ್ಕೆ 75 ವರ್ಷಗಳ ಸ್ವಾತಂತ್ರ್ಯ. ಜಸ್ಟಿಫಿಕೇಶನ್ ಮಾಡ್ಕೊಂತ ಹೋದ್ರೆ ಅದ್ಭುತವಾಗಿ ಮಾರ್ಕ್ಸ್ ಕೊಡ್ತಾವ. ಕನ್ಫ್ಯೂಷನ್ ಹಾಕೋಣ ಇವ್ಯಾಲ್ಯೂಯೇಟರ್ಸ್. ನೀವು ಯಾವ ಬರ್ದಾವ ಎಸ್ಸೆ ಅಂತ ಹಂಗ ಬರೀಬೇಕು ನಾವು. ನೋಡಿ, ಯಾವ ಕ್ಷೇತ್ರ ಏನ್ಮೇಲೆ? ವಿಜ್ಞಾನ ಮತ್ತು ತಂತ್ರಜ್ಞಾನ. ವಿಜ್ಞಾನ ಮತ್ತು ತಂತ್ರಜ್ಞಾನ ದೇಶದ ಬೆಳವಣಿಗೆ ಮತ್ತು ವಿಕಾಸಕ್ಕೆ ರಾಮಬಾಣ. ಒಳ್ಳೆ ಹೆಂಗಿದೆ ಸರ್ ಇದು ಪಾಯಿಂಟ್? ರಾಮಬಾಣ. ರಾಮಬಾಣ ಅಂದ್ರೆ ನಿಮ್ಗೆ ಗೊತ್ತಾ? ಅಯೋಧ್ಯೆಯಲ್ಲಿ ರಾಮ ಅಂತಿದ್ದ. ಹಾ. ಸೀತಾಪತಿ ರಾಮ, ಹಾ. ಲಕ್ಷ್ಮಣನ ಅಣ್ಣ ರಾಮ, ಇಕ್ಷ್ವಾಕು ವಂಶದ ರಾಮ, ಹಾ. ದಶರಥನ ಮಗ ರಾಮ. ಹಾ ಸರ್. ಅವ ಏನಾದ್ರೂ ಹಿಂಗ ತೆಗೆದು ಗುರಿ ಇಟ್ಟ ತಿಳ್ಕೊ, ಅದು ಒಟ್ಟ ಗುರಿ ತಪ್ಪಿಲ್ಲತ್ತವ. ಓ, ಅದಕ್ಕೆ ನಾವು ರಾಮಬಾಣ ಅಂತಕ್ಕಂಥ ಶಬ್ದ ಯೂಸ್ ಮಾಡ್ತೇವೆ. ಈ ತರ ಸಾಹಿತ್ಯಕ ವರ್ಡ್ಗಳಿವೆಲ್ಲ ಇವನ್ ಆಗಾಗ ಸೇರ್ಸ್ತೇವೆ. ನೀ ಏನ್ರಿ ಎಕ್ಸಾಮ್ ಬರೋದಂದ್ರೆ ಪಾಸ್ ಆಗ್ಬೇಕಲ್ಲ, ಎಸ್ ಸರ್, ಅದು ರಾಮಬಾಣ ಅಂತ. ಓಕೆ. ನನ್ನ ಲೈಫ್ದಾಗ ಹಂಗ 2 ಎಕ್ಸಾಮ್ ಬರ್ದೇನೆ, 2 ಪಾಸ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಬರ್ದಿಲ್ಲ. ಒಂದು ಬರ್ದದ್ದು ಪೋಸ್ಟಲ್ ಅಸಿಸ್ಟೆಂಟ್ ಆಗ, ಇನ್ನೊಂದು ಬರ್ದು KS ಆಗ. 2 ಎಕ್ಸಾಮ್ ಬರ್ದು 2 ಕೂಡ ಕ್ಲಿಯರ್ ಆಗಿದೆ. ಭಾರತ ಸ್ವಾತಂತ್ರ್ಯ ಪಡೆದಾಗ ಯಾವುದೇ ಬಾಹ್ಯಾಕಾಶ ರಕ್ಷಣಾ ಸಂಶೋಧನಾ ಕೇಂದ್ರಗಳು ಇರಲಿಲ್ಲ. ಎಸ್ ಸರ್. ಇರ್ತಾ 1969ರಲ್ಲಿ ಇಸ್ರೋ ಸ್ಟಾರ್ಟ್ ಆಯ್ತು. 1958ರಲ್ಲಿ DRDO ಸ್ಥಾಪನೆ ಆಯ್ತು. ಇದರಿಂದ ನಾವು ಚಂದ್ರಯಾನ, ಮಂಗಳಯಾನ, ನಮ್ಮದೇ ದಿಕ್ಸೂಚಿ ವ್ಯವಸ್ಥೆ ನಾವಿಕನ ಹೊಂದಿದ್ವಿ. ಹೌದು ಸರ್. ಸ್ವತಂತ್ರ ಬಂದ್ಮೇಲೆ ಬಂತಿಲ್ಲ ಇದೆಲ್ಲ. ಹೌದೌದು ಸರ್. DRDO ಮೂಲಕ ಕ್ಷಿಪಣಿಗಳನ್ನ, ಯುದ್ಧ ವಿಮಾನಗಳನ್ನ, ಸಬ್ಮರೀನ್ಗಳನ್ನ, ಜಲಾಂತರ್ಗಾಮಿಗಳನ್ನ, ಕ್ಷಿಪಣಿ ನಿರೋಧಕಗಳನ್ನ ನಾವು ತಯಾರಿಸಿದ್ದು ಸ್ವಂತ ಒಂದು ಸರ್. ನಮ್ಮ ದೇಶದ ರಕ್ಷಣೆಗೆ ಬೇಕಿರುವ ಎಲ್ಲಾ ವ್ಯವಸ್ಥೆಯನ್ನು ನಾವೇ ಮಾಡಿಕೊಂಡು ಸಬಲರಾಗಿದ್ದೇವೆ. ಇದಕ್ಕೆ ಕಾರಣ 75ನೇ ಸ್ವಾತಂತ್ರ್ಯ ಅಂತ ಹೇಳ್ತೇನೆ. ಭಾರತಕ್ಕೆ ಎಷ್ಟು ವರ್ಷಗಳ ಸ್ವಾತಂತ್ರ್ಯ? 75 ವರ್ಷಗಳ ಸ್ವಾತಂತ್ರ್ಯ. ನೆಕ್ಸ್ಟ್, ಸಾಮಾಜಿಕ ಕ್ಷೇತ್ರದಾಗ ಏನೇ ಮಾಡಿದ ಅಂತ. ಸ್ವಾತಂತ್ರ್ಯ ಬಂದಾಗ ದೇಶದಲ್ಲಿ ಸಾಕಷ್ಟು ಸಾಮಾಜಿಕ ಪಿಡುಗುಗಳಿವೆ. ಯಾವುದಿತ್ತು ನೋಡಿ? ದೇವದಾಸಿ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ, ಸತಿ ಪದ್ಧತಿ, ತ್ರಿವಳಿ ತಲಾಖ್. ಹೌದಾ? ಇವುಗಳ ನಿಷೇಧಕ್ಕೆ ಪ್ರಬಲವಾಗಿರತಕ್ಕಂತ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಹೌದು ಸರ್. ಅನೇಕ ಸಾಮಾಜಿಕ ಸುಧಾರಣೆಗಳನ್ನು ಕೊಡಲಾಯಿತು. ಸಂವಿಧಾನದ ವಿಧಿ 14 ರಲ್ಲಿ ಸಮಾನತೆ, 17ರಲ್ಲಿ ಅಸ್ಪೃಶ್ಯತೆ ನಿವಾರಣೆ. ಇವುಗಳಿಂದ ದೇಶದ ಮುಖ್ಯ ವಾಹಿನಿಗೆ ಎಲ್ಲರೂ ಬರಲು ಸಹಾಯಕ ಆಯ್ತಲ್ಲ. ಇದಕ್ಕೆ ಕಾರಣನೇ ಭಾರತ ದೇಶದ ಸ್ವಾತಂತ್ರ್ಯ. ಸೋಷಿಯಲ್ ಸೆಕ್ಟರ್, ಸೋಷಿಯಲ್ ಆಗಿ ನಾವು ಡೆವಲಪ್ ಆಗಬೇಕಾಗಿತ್ತಂದ್ರೆ ಸ್ವಾತಂತ್ರ್ಯದಿಂದನೇ ಇಂಥ ಕಾಯ್ದೆಗಳು ಬಂತು. ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಬಂದು, ಯಾವ ಕ್ಷೇತ್ರ? ರಾಜಕೀಯ ಕ್ಷೇತ್ರ. ಜನವರಿ 26, 1950ಕ್ಕೆ ಭಾರತದ ಸಂವಿಧಾನ ಜಾರಿಗೆ ಬಂತ. ಹಾ ಸರ್. ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತ. ಎಸ್. ಓಕೆ. ಇಲ್ಲಿವರೆಗೆ ನಡೆದ ಚುನಾವಣೆಯಲ್ಲಿ ಬಡವರು, ಅಸ್ಪೃಶ್ಯರು, ಮಹಿಳೆಯರು, ಅಲ್ಪಸಂಖ್ಯಾತರು ಚುನಾವಣೆ ಎದುರಿಸಿ ಪ್ರಜೆಗಳೇ ಪ್ರಭುಗಳಾಗ್ಯಾರ. ಎಸ್ ಸರ್. ಹಾಗೆ ಒಬ್ಬ ರೈತ, ನಮ್ಮ ಕರ್ನಾಟಕದ ಒಬ್ಬ ರೈತ ಮನೆತನದಿಂದ ಬಂದಿರತಕ್ಕಂಥ ವ್ಯಕ್ತಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಾರೆ. ಒಬ್ಬ ವಿಜ್ಞಾನಿ ರಾಷ್ಟ್ರಪತಿ ಆಗಿದ್ದಾರೆ, ಅಬ್ದುಲ್ ಕಲಾಂ. ಹೌದಾ? ರೈಲ್ವೆ ನಿಲ್ದಾಣದಲ್ಲಿ ಚಾಯ್ ಮಾರ್ತಿರ್ತಕ್ಕಂತಹ ಒಬ್ಬ ಬಾಲಕ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಪ್ರತಿಭಾ PV ಸಿಂಗ್ ಪಾಟೀಲ್ ಅಂತಕ್ಕಂಥ ಮಹಿಳೆ ಈ ದೇಶಕ್ಕೆ ರಾಷ್ಟ್ರಪತಿ ಆಗಿದ್ದಾರೆ. ಸುದೇತ ಇವರೆಲ್ಲರೂ ಆಗ ಕಾರಣನ ಭಾರತದ ಸಂವಿಧಾನ. ಓಕೆ. ಮನೆ ಮನೆಗೆ ದಿನಪತ್ರಿಕೆ ಮಾರ್ತಿರ್ತಕ್ಕಂತಹ ಹುಡುಗ ಅಬ್ದುಲ್ ಕಲಾಂ ಈ ದೇಶಕ್ಕೆ ರಾಷ್ಟ್ರಪತಿ ಆದರು. ಚಿಮಣಿ ದ್ವೀಪದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಮನಮೋಹನ್ ಸಿಂಗ್ 10 ವರ್ಷ ಈ ದೇಶಕ್ಕೆ ಪ್ರಧಾನಮಂತ್ರಿ ಆದರು. ರೈಲು ನಿಲ್ದಾಣದಲ್ಲಿ ಚಾ ಮಾಡ್ತಿರ್ತಕ್ಕಂಥ ಬಾಲಕ ಇಂದಿನ ಪ್ರಧಾನಮಂತ್ರಿ ಆಗಿದ್ದಾರೆ. ಈ ಸಾಧನೆಗೆ ಕಾರಣ ಭಾರತದ ಸ್ವಾತಂತ್ರ್ಯ. ಒಂದು ವೇಳೆ ಭಾರತಕ್ಕೆ ಸ್ವಾತಂತ್ರ್ಯ ಇಲ್ಲ ಆಗಿದ್ರೆ ಇವರೆಲ್ಲ ಹಾಕಿದ್ರನ್ರಿ ಬ್ರಿಟಿಷ್ ಆಡಳಿತ ಮಾಡ್ತಿದ್ರು ದೇಶದಾಗ. ಹೌದೌದು ಸರ್. ಬೇರೆ ದೇಶದವ್ರು ಬಂದು ನಮ್ಮ ದೇಶದಾಗ ಆಡಳಿತ ಮಾಡ್ತಿದ್ರು. ಇವತ್ತು 75 ವರ್ಷ ಆಗೈತಿ. ಇವರೆಲ್ಲರೂ ಕೂಡ ಹೀರೋಗಳಾಗ್ಯಾರ ಅಂದ್ರೆ ಅದಕ್ಕೆ ಕಾರಣ ತ್ಯಾಗ ಬಲಿದಾನದ ಪ್ರತೀಕ. ಒಂದೇ ಲೈನ್ ಹೇಳಿದ್ ಗೊತ್ತನ? ಹಲವರ ತ್ಯಾಗ ಬಲಿದಾನದ ಪ್ರತೀಕ. ಅವಾಗ ನೆನಪಾಕಿರ್ಬೇಕಾಗಿ ಈ ಬರೋದು ನಿಂದ ನೆನಪಾಕಿರ್ಬೇಕು. ಇವ್ಯಾಲ್ಯೂಟರ್ ಗಣಿಸ್ಬೇಕು. ಹೌದಲ್ಲ? ಒಂದೇ ಲೈನ್ ಇನ್ನೂ ತನ ಬರ್ತದ ಅಂತ
ಆಯ್ತಾ? ಒಂದನೇ ಬರೀತಾರೆ ಮೀನಿಂಗ್ ಕಾಣ್ತಾ ಇದೆ ಸರ್ ಇದ್ರಲ್ಲಿ ಕೂಡ ನನಗೆ. ಅದೇ ಜಾತಕ. ಅದು ಪ್ರಬಂಧದ ಆತ್ಮ ಮತ್ತು ಹೃದಯ ಇದ್ದಂತೆ ಪೀಠಿಕೆ. ಉಪಸಂಹಾರ ವರ್ಣನೆ. ಸ್ವಾತಂತ್ರ್ಯ ನಂತರ ಎಷ್ಟೊಂದು ಸುಧಾರಣೆ ಕಂಡಿದೆಯೋ ಅಷ್ಟೊಂದು ಹೊಸ ಸಮಸ್ಯೆಗಳು ಹುಟ್ಟಿಕೊಂಡಿದೆ ಅಂತ. ನೋಡು, ಉಪಸಂಹಾರದಲ್ಲಿ ನಿಂದೆ ರೆಕಮೆಂಡೇಶನ್ ಇನಕತಕ್ಕ ಹೊಗಳಿ ವರ್ಣ ಸೋಲಕ್ಕೆ ಇರಿಸಿದೀವ ತಿಳಿತಾ. ಅದ್ರ ಮಕ್ಕಳು ಮತ್ತೆ ಸಮಸ್ಯೆ ಇರ್ತಾವಲ್ಲ ಅದನ್ನು ಬಿಡುವಂಗಿಲ್ಲ. ಬರೀ ಪಾಸಿಟಿವ್ ಬರ್ಕೊಂಡು ಹೋಗಂಗಿಲ್ಲ. ದೇಶದಾಗ ಪಾಸಿಟಿವ್ ಇಲ್ಲ, ಕೆಲವೊಂದು ಸಮಸ್ಯೆಗಳು ಹೊಸ ಸಮಸ್ಯೆ ಹುಡ್ಕೊಂಡವ. ಹೊಸ ಸಮಸ್ಯೆಗಳು ಹುಟ್ಟಿಕೊಂಡ್ರಿ ಎಂತವಪ್ಪ ಅಂದ್ರೆ ಜನಸಂಖ್ಯಾ ಸ್ಫೋಟ, ನಿರುದ್ಯೋಗ, ಬಡತನ, ಭ್ರಷ್ಟಾಚಾರ ತಾಂಡವಡುತ್ತಿದೆ. ನಿವೃತ್ತ ಲೋಕಾಯುಕ್ತರಾಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರು ಹೇಳಿದಂತೆ ಈ ದೇಶ ಹಾಳಾಗುತ್ತಿರುವುದು ಅನಕ್ಷರಿಸ್ತರಿಂದಲ್ಲ, ಸುಶಿಕ್ಷಿತರಿಂದ ಎಂಬ ಮಾತು ತುಂಬಾ ಮಾರ್ಮಿಕವಾಗಿದೆ. ಅದಕ್ಕೆ ಈ ಶಬ್ದಗಳನ್ನ ತೆರಿಬೇಕು, ಒಳ್ಳೆ ಶಬ್ದಗಳನ್ನ ಹಾಕಬೇಕು. ತಿಳಿತಾ? ಪ್ರತಿ ವ್ಯಕ್ತಿಯು ಇಂದು ತನ್ನ ಜವಾಬ್ದಾರಿಯನ್ನು ಅರಿಯಬೇಕಿದೆ. ದೇಶ ಮುಂದೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜವಾಬ್ದಾರಿ, ತನ್ನ ರೆಸ್ಪಾನ್ಸಿಬಿಲಿಟಿ, ರೋಲ್ ಅನ್ನ ಅರಿಯಬೇಕಾಗಿದೆ. ಚುನಾವಣೆ ಜರುಗಿದಾಗ ತನ್ನ ಓಟಿನ ಅಧಿಕಾರವನ್ನ ಮಾರಿಕೊಳ್ಳದೆ ಅರ್ಹರನ್ನ ಆಯ್ಕೆ ಮಾಡಬೇಕಾಗಿದೆ. ನಿಂದೇ ಒಂದು ರೆಕಮೆಂಡೇಶನ್ ಅದು. ದೇಶ ಇನ್ನೂ ಉದ್ಧಾರ ಆಗೋಕ್ಕಿಂತ 100 ವರ್ಷ ನಾವು ಏನ್ ಸಾಧನೆ ಮಾಡಬೇಕು ಅಂತ ಹೇಳ್ತೀನಿ. ವೇ ಫಾರ್ವರ್ಡ್ ಅಂತಾರೆ. ಏನಂತಾರೆ? ವೇ ಫಾರ್ವರ್ಡ್. UPSC ಪರೀಕ್ಷೆ ಒಳಗೆಲ್ಲ ಬರೀತಿರ್ತಾವ ಮುಂದೇನು ಅಂತ. ಯಾವುದಾದ್ರೂ ಇರಲಿ, ಒಂದು ಕೆಲಸವನ್ನು ಸೃಷ್ಟಿಸಿಕೊಂಡು ಸ್ವಯಂಬಲದ ಮೇಲೆ ಜೀವನ ಕಟ್ಟಿಕೊಳ್ಳಬೇಕು. PS ಆಗಬೇಕತ್ತಿಲ್ಲ, KS ಆಗಬೇಕತ್ತಿಲ್ಲ, ಯಾವುದಾದ್ರೂ ಒಂದು ಕೆಲಸ ನಾವು ಹಿಡ್ಕೊಂಡ ನಮ್ಮ ಕಾಲದಲ್ಲಿ ನಾವು ನಿಲ್ಲಬೇಕಾಗಿದೆ. ಭ್ರಷ್ಟಾಚಾರದ ಕೊಡುಕೊಳ್ಳುವಿಕೆಗೆ ನಿಲ್ಲಬೇಕಾಗಿದೆ. ಭ್ರಷ್ಟಾಚಾರ ಯಾಕೆ ಇರ್ತೈತೆ ಅಂದ್ರೆ ಕೊಡ ನಿಲಿತಕ್ಕ ಇರ್ತಾನೆ, ತಗೊಳ್ಳೋ ನಿಲಿತಕ್ಕ ಇರ್ತಾನೆ. ಕೊಡೋದು ಬಂದ ನೀ ತಗೊಳ್ಳೋ ಬಂದ ಇದನ್ನ ಮಾಡುವವರು ಯಾರು ಎಂಬ ಪ್ರಶ್ನೆಗೆ ನೀವೇ ಸ್ವತಃ ಉತ್ತರ ಕಂಡುಕೊಳ್ಳಬೇಕು. ನಮಗ್ ಗೊತ್ತಿಲ್ಲ, ಏನ್ ವಿ ಡೋಂಟ್ ನೋ. ಸ್ವಂತ ನೀವು ಉತ್ತರ ಕಂಡುಕೊಳ್ರಿ ಅಂತ. ಸೊ ದಟ್ ನಾವೆಲ್ಲ ಸಮಾಜವನ್ನು ಬದಲಾಯಿಸ್ಬೇಕಂತ ಹೋರಾಟ ಮಾಡ್ತೀವಲ್ಲ, ಅವರಿಗೆ ಅದೊಂದು ನಂದು ಏನಪ್ಪಾ ಕ್ವಶನ್ ಮಾರ್ಕ್. ಎಷ್ಟೇ ಸಮಸ್ಯೆಗಳ ನಡುವೆಯೂ ಕೂಡ ನಾವು ಮುನ್ನಡೆಯಬೇಕಾಗಿ. ಹೌದು ಸರ್, ಎಷ್ಟೇ ಕಷ್ಟ ಬಂದ್ರು ನುಗ್ಬೇಕು ಸರ್, ನುಗ್ಗಬೇಕು. ಯಾರಿಗೂ ಜಗ್ಗದೆ, ಯಾರಿಗೂ ಕುಗ್ಗದೆ ನಡೆಯಬೇಕಿದೆ. ಅದನ್ನೇ ರಾಷ್ಟ್ರಕವಿ ಕುವೆಂಪು ಹೀಗೆ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ? ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ಜಗ್ಗದೆ ಕುಗ್ಗದೆ ಹಿಗ್ಗಿ ನಡೆ ಮುಂದೆ. ಭರತ ಖಂಡದ ಹಿತವೇ ನನ್ನ ಹಿತ ಎಂದು, ಭರತ ಮಾತೆಯ ಮತವೇ ನನ್ನ ಮತ ಎಂದು, ಭಾರತಾಂಬೆಯ ಸುತರೇ ಸಹೋದರರು ಎಂದು, ಭಾರತಾಂಬೆಯ ಮುಕ್ತಿ ಮುಕ್ತಿ ನನಗೆಂದು ಅಂತ ಹೇಳಿದರು. ಅದ್ಭುತವಾಗಿರ್ತಕ್ಕಂತಹ ದೈತ್ಯ ಪ್ರತಿಭೆ. ನನಗೆ ಸಮಸ್ಯೆ ಅದಾವಲ್ಲ, ಹಂಗ ದೇಶಕ್ಕೂ ಸಮಸ್ಯೆ ಅದ. ಹಂಗಂತ ಕೈ ಕಟ್ಕೊಂಡು ಕುಂದೋಂಗಿಲ್ಲ. ಏನಂತ ಹೇಳ್ಯಾರ? ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ಜಗ್ಗದೆ ಕುಗ್ಗದೆ ಹಿಗ್ಗಿ ನಡೆ ಮುಂದೆ, ಭಾರತ ಖಂಡದ ಹಿತವೇ ನನ್ನ ಹಿತ ಎಂದು, ಭಾರತ ಮಾತೆಯ ಮತವೇ ನನ್ನ ಮತ ಎಂದು. ಎಷ್ಟು ಅದ್ಭುತವಾದ ಮಾತು ಹೇಳ್ಯಾರ ನೋಡಿ. ಇವತ್ತು ಪ್ರಸ್ತುತ ಇದೆ. ನನ್ನ ಮತ ಯಾವುದು? ಭಾರತ ಮಾತೆಯ ಮತ ನನ್ನ ಮತ. ಅವಳು ನನ್ನ ತಾಯಿ. ಪ್ರತಿಯೊಬ್ಬರು ಭಾರತೀಯರು ಕೂಡ ಅಣ್ಣ ತಮ್ಮಂದಿರು ಹೇಳ್ಯಾರ ನನ್ನ ಮತ ಎಂದು. ಭಾರತಾಂಬೆಯ ಸುತರೆ, ಈ ಭಾರತಾಂಬೆಯ ಮಕ್ಕಳದಲ್ಲ, ಅವರೆಲ್ಲ ಸಹೋದರ ಸಹೋದರಿಯರೆಂದು ಯಾವ್ಬೇಕಾದವರು. ಎಂತ ಅದ್ಭುತವಾದ ಜಾತ್ಯಾತೀತ ಕಲ್ಪನೆ, ವಿಶ್ವಮಾನವ ಕಲ್ಪನೆ ನಮ್ಮ ಕುವೆಂಪುವರಿಗೆ. ಭಾರತಾಂಬೆಯ ಮುಕ್ತಿ, ಭಾರತಾಂಬೆಯ ಮುಕ್ತಿ ಸಿಕ್ತಿರ್ತಿಳ್ಕ, ಆ ಮುಕ್ತಿ ನನಗೆ, ಅವಳಿಗೆ ಸಿಕ್ಕ ಮುಕ್ತಿದ್ರೆ ನಾನು ಮುಕ್ತಿ ಅಂತ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಇಂಥ ಒಂದು ಒಳ್ಳೆಯ ಸೊಗಸಾಗಿರ್ತಕ್ಕಂಥ ಮಾತುಗಳನ್ನ ಹೇಳುವ ಮೂಲಕ ನೀವು ಎಸ್ಸೆಯನ್ನ ಮುಗಿಸ್ಬೋದು. ನನಗನ್ಸುತ್ತೆ ಎಲ್ಲರಿಗೂ ಎಸ್ಸೆ ಸರ್ ಇನ್ನು ಕೇಳ್ಬೇಕು ಅನಿಸ್ತಾ ಇದೆ ಸರ್. ಟೈಮ್ ಹೋಗಿದ್ದಾಗ ಗೊತ್ತಾಗಿಲ್ಲ ಸರ್, ಅಷ್ಟೊಂದು ಅಟ್ರಾಕ್ಷನ್ ಆಗಿ ಹೇಳ್ತಾ ಇದೆ ಸರ್ ಪಾಯಿಂಟ್ಸ್ ಹೇಳೋದಿಲ್ಲ. ಅದೇ ರೀತಿ ಈ ತರ ಯಾವುದೇ ಡೌಟ್ ಇದ್ರು ಕೂಡ ನೋಟ್ಸ್ ಮಾಡ್ಕೊಂಬಾನಿ. ಆಯ್ತು ಸರ್, ನೀವು ಒಳ್ಳೆ ನೋಟ್ಸ್ ಮಾಡ್ಕೊಂಬಾ, ನನಗೆ ಕೊಡೋ. ಆಯ್ತು ಸರ್, ನೀವು PS ಆಗ್ಬೇಕು, ಎಸ್ಸೆ ಹೆಂಗವ್ರೆ ಪಕ್ಕಾ ರೆಡಿ ಮಾಡ್ತೀನಿ ನಾನು. ಡೆಫಿನೆಟ್ಲಿ ಸರ್. ಎಸ್ಸೆ ರೆಡಿ ಮಾಡ್ತೀನಿ. KS ಏನಾದ್ರು ಮೇನ್ಸ್ ಬಂದ್ರೆ ಯಾವ ತರ ಆನ್ಸರ್ ರೆಡಿ ಬರಬೇಕು ಅಂತ ಹೇಳ್ತೀನಿ. ನಿನಗೆ ಏನಾದ್ರು ಇಂಟರ್ವ್ಯೂ ಬಂತಂದ್ರೆ ಮಾಕ್ ಇಂಟರ್ವ್ಯೂ ಮಾಡ್ತೀನಿ. ಓಕೆ ಸರ್. ಭಾಳ ಮಂದಿನ ಮಾಡಿ ಇಂದ ಎಲ್ಲರೂ ದೊಡ್ಡ ದೊಡ್ಡ ಆಫೀಸರ್ಸ್ಗಳಾಗಿ ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲ ನೀನು ಹಾಕಿ ಮತ್ತ ಯಾರು ವಿಡಿಯೋ ನೋಡತ್ತಾರಲ್ಲ ಅವರು ಎಲ್ಲ ಹಾಕ್ತಾರ. ತಿಳಿತಾ? ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡುವಾಗ ನೀವು ನನ್ನ ವಿಡಿಯೋ ನೋಡತ್ತಾರಲ್ಲ ಅಂದ್ರೆ ನೀವು ಆ ದಿಶೆಯ ಕೆಲಸ ಮಾಡ್ತಾರೆ. ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೆ ಚರ್ಚೆಯೊಂದಿಗೆ ಭೇಟಿಗೆ ಮಾಡೋಣ. ನಮಸ್ಕಾರ, ಜೈ ಹಿಂದ್. ಥ್ಯಾಂಕ್ ಯು ಸರ್.